ನೋಡಿ, ಫ್ರ್ಯಾಕ್ಷನ್ ಚಾಪ್ಟರ್ ಸಂಬಂಧಪಟ್ಟಂತೆ ವರ್ಡ್ಸ್ ಪ್ರಾಬ್ಲಮ್ನ ಹೇಳ್ತೀನಿ ನೋಡಿ. ಫಸ್ಟ್ ಕ್ವಶನ್, ಸಮ್ ಆಫ್ 2/9, 4/3 ಆ್ಯಂಡ್ 6/18 ಅಂತ ಇದೆ. ಸೊ 2/9 ಸಮ್ ಅಂತ ಕೊಟ್ಟಿದ್ದಾರೆ. ಸೊ ಅಡಿಷನ್ ಮಾಡಬೇಕು. 3 ನಂಬರ್ನು ಕೂಡ ಬರ್ಕೊಂಡಿದ್ದೀನಿ. ಈಗ ನೋಡಿ, ಸೊ ಅಡಿಷನಲ್ಲಿ ನಾನು ಹೇಳಿದ್ದೆ ಡಿನಾಮಿನೇಟರ್ ಸೇಮ್ ಇರಬೇಕು. ಇಲ್ಲೇನಾಯಿತು, 9, 3, 18. ಸೊ ಡಿನಾಮಿನೇಟರ್ ಚೇಂಜಸ್. ಈ ರೀತಿ ಇದ್ದಾಗ ಏನು 9, 3 ಆ್ಯಂಡ್ 18 ಇದೆ, ಇದಕ್ಕೆ ಎಲ್ ಸಿ ಎಮ್ ತೊಗೋಬೇಕು. ಸೊ ಎಲ್ ಸಿ ಎಮ್ ನಾನು ಹೇಳಿದ್ದೆ 9, 18, 3 ಮತ್ತು 18 ಯಾವ ಟೇಬಲ್ ಬರುತ್ತೆ? 3 ಟೇಬಲ್. 3 3s, 3 1s, 3 6. 3 ಮತ್ತು 6 ಯಾವ ಟೇಬಲ್ ಬರುತ್ತೆ? ಮತ್ತು 3 ಟೇಬಲ್. 3 1s, 1 ಬಿಟ್ಟು 3 2s. ಸೊ 2 ಮಾತ್ರ ಉಳ್ಕೊಂಡಿದೆ. ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಅದೇ ಎಲ್ ಸಿ ಎಮ್. ಸೊ 3 3s 9, 9 2s 18 ಇಸ್ ದ ಎಲ್ ಸಿ ಎಮ್. ಸೊ ಇದರ ಅರ್ಥ ಏನು ಅಂತಂದರೆ, ಇಲ್ಲಿರ್ತಕ್ಕಂಥ ಡಿನಾಮಿನೇಟರ್ನ ಏನಿದೆ ಅದು 18 ಬರೋ ಥರ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ 18 ಇದೆ. ಸೊ 9 ಇರೋದು 18 ಆಗಬೇಕು ಅಂದರೆ ಯಾವ ಟೇಬಲಿಂದ ಮಲ್ಟಿಪ್ಲೈ ಮಾಡಬೇಕು? ಸೊ 9 2s 18 ಆಗುತ್ತೆ. ಏನು ಡಿನಾಮಿನೇಟರ್ನ 2 ಇಂದ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ, ನ್ಯೂಮಿನೇಟರ್ನು ಕೂಡ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಆವಾಗ ವ್ಯಾಲ್ಯೂಸ್ ಚೇಂಜಸ್ ಆಗಲ್ಲ. ಸೊ 2 2s 4, 9 2s 18. ನೋಡಿ 18 ಆಯಿತು. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಂಡೆ. 3 ಇರೋದು 18 ಆಗಬೇಕು. ಸೊ 3 ಇರೋದು 18 ಆಗಬೇಕಂತಂದರೆ 3 ಟೇಬಲ್ನ 18 ತನಕ ಹೇಳ್ಕೊಂಡ್ರೆ 3 6 18. ಸೊ ಏನು ಡಿನಾಮಿನೇಟರ್ 6ಇಂದ ಮಲ್ಟಿಪ್ಲೈ ಮಾಡಿದೆ, ನ್ಯೂಮಿನೇಟರ್ನು ಕೂಡ 6ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 4 6 24 ಬೈ 3 6 18. ಸೊ ನೋಡಿ 18 ಆಯಿತು. ಸೊ ಇಲ್ಲೇನಿಲ್ಲ, ಅದೇ 18 ಹಾಗೆ ಬರ್ಕೊಳ್ಳೋಣ. ಈಗ ನೋಡಿ 18 18 18 ಆಯಿತು. ಈಗ ಡಿನಾಮಿನೇಟರ್ ಸೇಮ್ ಇದೆ, ಹಾಗೆ ಬರ್ಕೊಳ್ಳಿ. ನ್ಯೂಮಿನೇಟರ್ ಮಾತ್ರ ಅಡಿಷನ್ ಮಾಡಬೇಕು. 4 + 24 28, 28 + 6 34, 34/18 ಆಯಿತು. ಸೊ 34/18ನ ಲೋಯೆಸ್ಟ್ ಫಾರ್ಮ್ ತಂದರೆ, ಸೊ 2 ಟೇಬಲಲ್ಲಿ ಡಿವೈಡ್ ಆಗುತ್ತೆ. 2 ಇಂದ ಡಿವೈಡ್ ಮಾಡೋಣ. 2 1s 2, ನೋಡಿ 2 1s 2, 1 ಉಳಿತು. 1 ಪಕ್ಕ 4, 14, 2 7s 14, 17 ಆಯಿತು. ಡಿನಾಮಿನೇಟರ್ನ ಕೂಡ 2 ಇಂದ ಡಿವೈಡ್ ಮಾಡಿದ್ರೆ 2 9s. ಸೊ ಏನು 2 ಇದೆ, ಆ 2 ಇಂದ ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ ಎರಡನ್ನೂ ಕೂಡ ಡಿವೈಡ್ ಮಾಡಿದ್ರೆ ಅದೇ ಲೋಯೆಸ್ಟ್ ಫಾರ್ಮ್. ಸೊ ಇವಾಗ ಏನಾಯಿತು, 17/9 ಅಂತ ಬಂತು. 17/9 ಆಪ್ಷನ್ ಇದೆಯಾ? ಎಸ್ ಇದೆ. ಹಾಗಾದರೆ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ಎ ಇಸ್ ದ ರೈಟ್ ಆನ್ಸರ್. ಅಕಸ್ಮಾತ್ ಏನಾದರೂ ಇದನ್ನ ಇಂಪ್ರಾಪರ್ ಆಗಿದ್ದರಿಂದ ಮಿಕ್ಸ್ಡ್ ಪ್ರಾಪರ್ ಕೂಡ ಕನ್ವರ್ಟ್ ಮಾಡ್ಬೋದು. ಬಟ್ ಇಲ್ಲಿ ಆಲ್ರೆಡಿ ಆನ್ಸರ್ ಸಿಕ್ಕಿದ್ರಿಂದ ಮತ್ತೆ ಮುಂದುವರಿಯೋ ಅವಶ್ಯಕತೆ ಇಲ್ಲ. 17/9 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್? ದಟ್ ಮೀನ್ಸ್ ಅಸೆಂಡಿಂಗ್ ಆರ್ಡರ್ ಅಂತ ಕೇಳಿದ್ದಾರೆ. ಅಸೆಂಡಿಂಗ್ ಆರ್ಡರ್ ಅಂತಂದರೆ ಸ್ಮಾಲ್ ಟು ಬಿಗ್, ಅಂದರೆ ಫಸ್ಟ್ ಚಿಕ್ಕದು ಆಮೇಲೆ ದೊಡ್ಡದನ್ನ ಬರಿಬೇಕು. ಸೊ ಇಲ್ಲೇನಾಗಿದೆ, 2 ನಂಬರ್ನ ಒಟ್ಟು 3 ನಂಬರ್ ಇದೆ. 1/3, 1/2, 0.25 ಅಂತ. ನೋಡಿ 4 ಆಪ್ಷನ್ಲು ಕೂಡ ಇದೇ ನಂಬರ್ಸ್ ಇದೆ. ಫಸ್ಟ್ ಏನು ಮಾಡ್ತೀನಿ, ಏನು ಫ್ರ್ಯಾಕ್ಷನ್ ಇದೆ ಇದನ್ನ ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀನಿ. ಆವಾಗ ನನಗೆ ಯಾವುದು ಸ್ಮಾಲ್ ಯಾವುದು ಬಿಗ್ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನೋಡಿ 1/3 ಇದೆ. 3ಇಂದ 1 ಡಿವೈಡ್ ಮಾಡಿದ್ರೆ ಡಿವೈಡ್ ಆಗಲ್ಲ. ಪಾಯಿಂಟ್ ಇಟ್ಟರೆ ಇದು 10 ಆಯಿತು. 3 ಟೇಬಲ್ನ 10 ಅಂತ ಕೇಳ್ಕೊಂಡು ಹೋದರೆ 3 3s 9, 1 ಉಳಿತು. ಮತ್ತೆ 0 ಹಾಕ್ಕೊಂಡ್ರೆ 10 ಆಗುತ್ತೆ. 3 3s 9. ಸೊ ದಿಸ್ ವ್ಯಾಲ್ಯೂ ಈಸ್ 0.33. ನೆಕ್ಸ್ಟ್ 1/2 ಅಂತ ಇದೆ. ಇದನ್ನು ಅಷ್ಟೇ ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡಿದ್ರೆ 2 ಇಂದ 1 ಡಿವೈಡ್ ಮಾಡಿ. ಸೊ ಡಿವೈಡ್ ಆಗಲ್ಲ, ಪಾಯಿಂಟ್ ಇಟ್ಟೆ 10 ಆಯಿತು. 2 ಟೇಬಲ್ 10 ತನಕ 2 5s 10. ಸೊ 0.5 ಆಯಿತು. ಏನು ನೋಡಿಲ್ಲ. ನನಗೆ ಇಲ್ಲಿ 2 ಪ್ಲೇಸ್ ಇರೋದ್ರಿಂದ ನಾನು 0 ಹಾಕ್ಕೊಂಡು ಪ್ಲೇಸ್ನ ಕಂಪ್ಲೀಟ್ ಮಾಡ್ಕೊತೀನಿ, ಯಾಕೆಂದರೆ ಕಂಪ್ಯಾರಿಸನ್ಗೆ ಈಸಿ ಆಗಲಿ ಅಂತ. ಸೊ ಇದು ವ್ಯಾಲ್ಯೂ 0.50. ಇದೇನಿದೆ ಡೆಸಿಮಲ್ ಫಾರ್ಮಲ್ಲಿ ಅದು ಹಾಗೆ ಬರ್ಕೋಣ. ಈಗ ನೋಡಿ ಈಸಿಯಾಗಿ ಕಂಪೇರ್ ಮಾಡೋದು. ಈಗ ಪಾಯಿಂಟ್ ರಿಮೂವ್ ಮಾಡಿದ್ರೆ ಇದನ್ನು 33 ಅಂತ ತಿಳ್ಕೊಳ್ಳಿ, ಇದನ್ನ 50 ಅಂತ ತಿಳ್ಕೊಳ್ಳಿ, ಇದನ್ನ 25 ಅಂತ ತಿಳ್ಕೊಳ್ಳಿ. ಓಕೆ, 0 ಪಾಯಿಂಟ್ ರಿಮೂವ್ ಮಾಡುತ್ತೆ ಅಂತ ಸುಮ್ಮನೆ ಕಂಪ್ಯಾರಿಸನ್ಗೋಸ್ಕರ ಈಸಿ ಆಗಲಿ ಅಂದ್ಬಿಟ್ಟು ಈ ಥರ ಬರ್ಕೊಂಡಿದ್ದೀನಿ. ಈಗ ನನಗೆ ಓಲ್ ನಂಬರ್ ಸಿಕ್ಕಿರೋದ್ರಿಂದ ಈಸಿಯಾಗಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ ಐಡೆಂಟಿಫೈ ಮಾಡ್ಬೋದು. ಸೊ ಇಷ್ಟರಲ್ಲಿ ತುಂಬ ಚಿಕ್ಕದು ಅಂದರೆ ಫಸ್ಟ್ ಇದು ಬರುತ್ತೆ, ನೆಕ್ಸ್ಟ್ ಇದಾದಮೇಲೆ ನೆಕ್ಸ್ಟ್ ಇದು ಬರುತ್ತೆ, ನೆಕ್ಸ್ಟ್ ಇದು ಬರುತ್ತೆ.
ಸೊ ಅಸೆಂಡಿಂಗ್ ಅಂತ ಕೇಳಿದರೆ ಫಸ್ಟ್ ಇದನ್ನು ಬರೀಬೇಕು 0.25. ಸೊ 0.25 ಆಪ್ಷನಲ್ಲಿ ಯಾವುದಿದೆ 0.25. ಅದಾದಮೇಲೆ ಬರಬೇಕಾಗಿರೋದು ಸೆಕೆಂಡು 1/3. 0.25 1/3 ನೆಕ್ಸ್ಟ್ 1/2. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ಈ ಥರ ಕೊಟ್ಟಿದ್ದಾರೆ 3/5 ಪ್ಲಸ್ 1/5 ಮೈನಸ್ 3/10 ಇಂಟು 36/45 ಡಿವೈಡ್ ಬೈ 16/5. ಇಲ್ಲಿ ಏನಿದೆಯೋ ಕ್ವಶನನ್ನು ಬರ್ಕೊಂಡಿದ್ದೀವಿ. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ನೋಡೋಣ. ಫಸ್ಟ್ ಇಲ್ಲಿ 3/5 ಪ್ಲಸ್ 1/5 ಅಂತ ಇದೆ, ಮೈನಸ್ 3/10 ಅಂತ ಇದೆ. ಸೊ ಇವೆರಡನ್ನು ಬೇಕಾದ್ರೆ ನಾನು ಅಡಿಷನ್ ಮಾಡ್ಬೋದು. ಸೊ ಅಡಿಷನ್ ಮಾಡಿದ್ರೆ ಏನಾಗುತ್ತೆ, ಇದು ಡಿನಾಮಿನೇಟರ್ ಸೇಮ್ ಇದರಿಂದ ಹಾಗೆ ಬರೆಯೋಣ. ನ್ಯೂಮಿನೇಟರ್ ಆ್ಯಡ್ ಮಾಡಿದ್ರೆ 4/5 ಆಗುತ್ತೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಓಕೆ, ಇಂಟು ಇದೆ ಇಂಟು. ಇದನ್ನ ಸ್ವಲ್ಪ ಲೋಯೆಸ್ಟ್ ಫಾರ್ಮ್ ತೊಗೊತೀನಿ. 36 ಮತ್ತು 45 ಯಾವ ಟೇಬಲಲ್ಲಿ ಆಗುತ್ತೆ ಅಂತಂದರೆ 9 ಟೇಬಲಲ್ಲಿ ಆಗುತ್ತೆ ನೋಡಿ. 9 4s 36, 9 5s 45. ಸೊ ಇದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಮಾಡಿ ಬರೆದ್ರೆ 4/5 ಅಂತ ಆಗುತ್ತೆ. ನೆಕ್ಸ್ಟು ಡಿವಿಷನ್ ಇದೆ. ಡಿವಿಷನ್ ಇತ್ತು ಅಂತಂದರೆ ನಾನು ನಿಮಗೆ ಹೇಳಿದ್ದೆ ನೋಡಿ, ಡಿವಿಷನ್ ಇತ್ತು ಅಂತಂದರೆ ಏನಿಲ್ಲಿದೆ ಇದನ್ನು ಡಿವೈಸರ್ ಇದೆಯಲ್ಲ, ಇದನ್ನು ರೆಸಿಪ್ರೊಕಲ್ ಬರೀತು ಅಂತಂದರೆ ಅದು ಮಲ್ಟಿಪ್ಲಿಕೇಶನಾಗಿ ಕನ್ವರ್ಟ್ ಆಗುತ್ತೆ ನೋಡಿ. ಡಿವೈಡೆಡ್ ಇದೆ, ಇಂಟು ಹಾಕ್ತೀನಿ. ಆದಮೇಲೆ ಇದೇನಿದೆಯೋ ಇದನ್ನ ರೆಸಿಪ್ರೊಕಲ್ ಬರಿತೀನಿ. 5/16, 16/5 ಅಂತ ಇದೆ, ಅದನ್ನ ಉಲ್ಟಾ 5/16 ಅಂತ ಮಾಡ್ತು ಅಂತಂದರೆ ಅದು ಡಿವಿಷನ್ ಇದ್ದು ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂತಂದರೆ ಮಲ್ಟಿಪ್ಲಿಕೇಶನ್ ಇದ್ದರೆ ನಮ್ಮ ಕೆಲಸ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಈಗ ಇಲ್ಲಿಗೆ ಬನ್ನಿ, ಇದು ಮೈನಸ್ ಇದೆ, ಇದೇನಿಲ್ಲ ಇಂಟು ಇದೆ ಬಿಡಿ, ಮೈನಸ್ ಇದೆ ಅಂದರೆ ಸಬ್ಟ್ರಾಕ್ಷನಲ್ಲಿ ಡಿನಾಮಿನೇಟರು ಸೇಮ್ ಇರಬೇಕು. ಸೊ ಇಲ್ಲೇನಾಯಿತು, ಚೇಂಜಸ್ ಆಯಿತು. ಇಲ್ಲಿ 10 ಇದೆ, ಇಲ್ಲಿ 5 ಇದೆ. ಸೊ 5ನ ಯಾವ್ದಾದ್ರು ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 10 ಆಗುತ್ತಾ? ಎಸ್, 5 2s 10 ನೋಡಿ, ಅವಾಗ 10 10 ಇದೆಯಾ ಈಕ್ವಲ್ ಆಗುತ್ತೆ. ಏನು ಡಿನಾಮಿನೇಟರ್ನ 2ಇಂದ ಮಲ್ಟಿಪ್ಲೈ ಮಾಡಿರೋ ನ್ಯೂಮಿನೇಟರ್ನು ಕೂಡ 2ಇಂದ ಮಲ್ಟಿಪ್ಲೈ ಮಾಡಿ, ಆವಾಗ ವ್ಯಾಲ್ಯೂ ಈಕ್ವಲ್ ಆಗುತ್ತೆ. ಸೊ ಇದೇನಾಗುತ್ತೆ 8/10 ಮೈನಸ್ 3/10 ಅಂತ ಆಗುತ್ತೆ, ಇಂಟು ಇಲ್ಲಿ ನೋಡಿ ಇದು ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. 5 1s 5 1s 5 5, ಡಿನಾಮಿನೇಟರ್ 5 ಇದೆ, ನ್ಯೂಮಿನೇಟರ್ 5 ಇದೆ, 5 5 ಕ್ಯಾನ್ಸಲ್ ಆಗುತ್ತೆ. ಸೊ ಉಳ್ಕೊಂಡಿದ್ದೇನು, ಮತ್ತು ಇಲ್ಲಿ ನೋಡಿ 4 ಇದೆ, 16 ಇದೆ. ಬೇಕಾದ್ರೆ 4 ಮತ್ತು 16 ಕೂಡ ಕ್ಯಾನ್ಸಲ್ ಮಾಡ್ಬೋದು. 4 1s 4, 4 4s 16. ಸೊ ನ್ಯೂಮಿನೇಟರಲ್ಲಿ 1 ಇದೆ, 1 ಇಂಟು 1 1, ಡಿನಾಮಿನೇಟರಲ್ಲಿ 1 ಇಂಟು 4 ಇದೆ, 1 4s 4. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1/4 ಅಂತ ಆಯಿತು. ಇನ್ನೂ ಮುಗ್ದಿಲ್ಲ ಇದು, ಇನ್ನೂ ಮುಂದುವರೆದ್ರೆ ಇಲ್ಲಿ ನೋಡಿ ಸಬ್ಟ್ರಾಕ್ಷನ್ ಇದೆ, 10 ಡಿನಾಮಿನೇಟರ್ ಈಕ್ವಲ್ ಇದೆ. ಸೊ ಇದು ವ್ಯಾಲ್ಯೂನ ನಾವು ಈಸಿಯಾಗಿ ಹೇಳ್ಬೋದು, 10 ಹಾಗೆ ಇರಲಿ. 8 ಮೈನಸ್ 3 is 5 ಇಂಟು 1/4. ಓಕೆನಾ? 5 ಮತ್ತು 10 ಯಾವ ಟೇಬಲ್ ಹೋಗುತ್ತೆ? 5 ಟೇಬಲಲ್ಲಿ ಕ್ಯಾನ್ಸಲ್ ಆಗೋದು. 5 1s 5, 5 2s 10. ಸೊ 1/2 ಆಯಿತು. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು 1 1, 2 4s 8. ಸೊ ಫೈನಲ್ ಆನ್ಸರ್ ಈಸ್ 1/8. ಇದೆಯಾ? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್, 1/8. ನೋಡಿ, ಈ ಥರ ಸಿಂಪ್ಲಿಫೈ ಮಾಡಿಕೊಂಡು ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈಗ ಫೋರ್ತ್ ಕ್ವಶನ್ ನೋಡಿ, ಇಫ್ 5.5 ನೋಡಿ, 5 1/2 ಅಂದರೆ 5.5 ಮೀಟರ್ ಆಫ್ ವೈರ್ ಈಸ್ ರಿಮೂವ್ಡ್ ಫ್ರಮ್ ದಿ 10 1/4 ಅಂದರೆ 10 ಕ್ವಾರ್ಟರ್ ಮೀಟರ್ ಆಫ್ ವೈರ್, ಫೈಂಡ್ ದಿ ಲೆಂತ್ ಆಫ್ ರಿಮೈನಿಂಗ್ ವೈರ್ ಅಂತ ಇದೆ. ಅಂದರೆ ಏನಂತಂದರೆ 5 1/2 ಆಫ್ ವೈರ್ನ ನಾವು ರಿಮೂವ್ ಮಾಡಿದ್ದೀವಿ. ಯಾವುದರಲ್ಲಿ? 10 1/4 ಲೆಂತ್ ಇರ್ತಕ್ಕಂಥ ವೈರಲ್ಲಿ. ಸೊ ಇನ್ನೆಷ್ಟು ರಿಮೈನಿಂಗ್ ಅಂದರೆ ಇನ್ನೆಷ್ಟು ಉಳಿಯುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಅಂತಂದರೆ ಉದ್ದಾಗಿರ್ತಕ್ಕಂಥ ಒಂದು ವೈರಲ್ಲಿ, ಫಾರ್ ಎಕ್ಸಾಂಪಲ್ ನೋಡಿ, ಇಷ್ಟು ಉದ್ದ ವೈರ್ ಇದೆ, ಓಕೆ, ಇದೊಂದು 10 ಮೀಟರ್ ಇದೆ ಅಂತ ಸುಮ್ಮನೆ ಅಪ್ರಾಕ್ಸಿಮೇಟ್ ಅಂದ್ಕೊಂಡ್ರೆ, ಈ ಮಧ್ಯಕ್ಕೊಂದು ಇಲ್ಲಿ ಕಟ್ ಮಾಡ್ತೀನಿ ನಾನು, ಒಂದು 4 ಮೀಟರ್ ಹೋಗುತ್ತೆ ಅಂತ ತಿಳ್ಕೊಳ್ಳೋಣ. ಇನ್ನೆಷ್ಟು ಉಳಿಯುತ್ತೆ ಅಂದರೆ ನಾವೇನು ಮಾಡ್ತೀವಿ, ಟೋಟಲ್ 10ನಲ್ಲಿ 4ನ ಲೆಸ್ ಮಾಡಿಬಿಟ್ರೆ ನನಗೆ 6 ಅಂತ ಸಿಗುತ್ತೆ ಅಲ್ವಾ, ಟೋಟಲ್ ಲೆಂತಲ್ಲಿ. ಸೊ ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಟೋಟಲ್ ಲೆಂತಲ್ಲಿ ಏನು ನಾವು ಕಟ್ ಮಾಡ್ತಾ ಇದ್ದೀವೋ ಅದನ್ನು ಸಬ್ಟ್ರಾಕ್ಷನ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲೊಂದು ಸ್ವಲ್ಪ ನೋಡಿ, ಕಾಮನ್ನಾಗಿ ಥಿಂಕ್ ಮಾಡೋಣ. ಇಲ್ಲಿ ಈಗ ಮಿಕ್ಸರ್ ಫ್ರಾಕ್ಷನ್ ಇದೆ, ಇಂಪ್ರಾಪರ್ ಕನ್ವರ್ಟ್ ಮಾಡೋದು, ಆ ಥರ ಎಲ್ಲ ಏನು ಅವಶ್ಯಕತೆ ಇಲ್ಲ.
10 1/4 ಅಂದರೆ 10 ಕ್ವಾರ್ಟರ್, 10 ಕಾಲು ಅಲ್ವಾ, ಕನ್ನಡದ 10 ಕಾಲು. 1/4 ಅಂದರೆ ಕಾಲು ನೋಡಿ, 1/4 ಅಂದರೆ ಕಾಲು, 1/2 ಅಂತಂದರೆ ಹಾಫು, 3/4 ಅಂದರೆ ಮುಕ್ಕಾಲು ಅಥವಾ 3 ಕ್ವಾರ್ಟರ್ ಅಂತ ಹೇಳ್ತೀವಿ. ಕ್ವಾರ್ಟರ್ ಆಫ್ 3 ಕ್ವಾರ್ಟರ್, ಕಾಲು, ಅರ್ಧ, ಮುಕ್ಕಾಲು ಅಂತ ಹೇಳ್ತೀವಿ. ಈ ಥರ ಇತ್ತು ನಂಬರ್ಸ್, ಫ್ರ್ಯಾಕ್ಷನ್ ಇತ್ತು ಅಂತಂದರೆ ನಮಗೆ ಈಸಿ ಅಂತ. ಓಕೆ, ಯಾವ ರೀತಿ ಈಸಿ ನೋಡಿ, ಕಾಮನ್ ಆಗಿ ಯೋಚನೆ ಮಾಡಿ. 5 1/4 ಅಂದರೆ 5 ಕ್ವಾರ್ಟರಲ್ಲಿ 5 1/2ನ ರಿಮೂವ್ ಮಾಡಬೇಕು. ಫಸ್ಟ್ ಏನು ಮಾಡ್ತೀನಿ, 5 ರಿಮೂವ್ ಮಾಡ್ತೀನಿ. 5 ಕ್ವಾರ್ಟರಲ್ಲಿ 5 ರಿಮೂವ್ ಮಾಡಿದ್ರೆ ಇನ್ನೆಷ್ಟು ಉಳಿಯುತ್ತೆ, 5 ಕ್ವಾರ್ಟರ್ ಉಳಿಯುತ್ತೆ. 10 ಕ್ವಾರ್ಟ್ರಲ್ಲಿ ಫಸ್ಟು 5ನ ರಿಮೂವ್ ಮಾಡ್ತೀನಿ. 5 ರಿಮೂವ್ ಮಾಡ್ತು ಅಂತಂದರೆ ಇನ್ನು ಉಳಿಯೋದು 5 ಕ್ವಾರ್ಟರ್. ಓಕೆ, 10 ಕಾಲಲ್ಲಿ 5 ತೆಗೆದ್ರೆ ಇನ್ನು 5 ಕಾಲು ಉಳಿಯುತ್ತೆ. ಫಸ್ಟ್ 5 ತೆಗೆದೆ, ಇನ್ನೆಷ್ಟು ತೆಗಿಬೇಕು, ಇನ್ನು ಅರ್ಧ ತೆಗಿತೀನಿ ನೋಡಿ, ಇನ್ನು ಅರ್ಧ ತೆಗಿತೀನಿ, ಹಾಫ್ ತೆಗಿತೀನಿ. ಸೊ 5 ಕಾಲಿನ ಅರ್ಧ ತೆಗೆದ್ರೆ 5 ಕಾಲು ಮೈನಸ್ ಅರ್ಧ ಅಂದರೆ 4 ಮುಕ್ಕಾಲು. ಸೊ ದಿಸ್ ಇಸ್ ದ ಆನ್ಸರ್. ಸೊ ಈ ಥರ ಸಿಂಪಲಾಗಿ ನಾವು ಆನ್ಸರ್ನ ಈಸಿಯಾಗಿ ಹೇಳ್ಬೋದು. ಯಾವಾಗ ಕ್ವಾರ್ಟರು, ಹಾಫು, 3 ಕ್ವಾರ್ಟರ್ ಅಂತ ಇದ್ದಾಗ ಮಾತ್ರ ಈ ಮೆಥಡ್. ಓಕೆ, ಸೊ 10 ಕಾಲು ಫಸ್ಟ್ 5 ತೆಗೆದೆ, 5 ಕಾಲು ಉಳಿಯಿತು. 5 ಕಾಲಲ್ಲಿ ಮತ್ತಿನ್ನು ರಿಮೈನಿಂಗ್ ಅರ್ಧ ತೆಗಿತಾ ಇದ್ದೀನಿ, ಆಗ 4 ಮುಕ್ಕಾಲು ಆನ್ಸರ್ ಬರುತ್ತೆ. ಸೊ 4 ಮುಕ್ಕಾಲು ಇಲ್ಲಿ ಆಪ್ಷನಲ್ಲಿ ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 5th ಒನ್, ಸಿಂಪ್ಲಿಫೈ ಫಾರ್ಮ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ 2 ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಅರ್ಥ, ಏನಿಲ್ಲ, ಮಲ್ಟಿಪ್ಲಿಕೇಶನ್ ಅಷ್ಟೇ. ಈ ಥರ ಸಾಕಷ್ಟು ಲೆಕ್ಕಗಳನ್ನ ನಾವು ಮಾಡಿದ್ದೀವಿ. ಹಾಗಾಗಿ ನೋಡಿ, ಫಸ್ಟ್ ಏನು ಮಾಡಬೇಕು, ಮಿಕ್ಸ್ಡ್ ಇದೆ, ಇಂಪ್ರಾಪರ್ ಕೌಂಟ್ ಮಾಡೋಣ. ಸೊ 2 ಆ್ಯಸ್ ಇಟ್ ಈಸ್ ಬರೆಯೋಣ. 2 × 12 ಅಂದರೆ 12 2s 24 + 1 25 ಇಂಟು 4 ಆ್ಯಸ್ ಇಟ್ ಈಸ್ ಬರೆಯೋಣ. 4 8s 32 32 + 3 35 ಅಂತ ಬಂತು. ಸೊ ನೆಕ್ಸ್ಟ್ ನೋಡಿ, ನ್ಯೂಮಿನೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗ್ತಾ ಇಲ್ಲ ಇಲ್ಲಿ. ಸೊ ಏನು ಮಾಡೋಣ, ಇದನ್ನ ಮಲ್ಟಿಪ್ಲೈ ಮಾಡೋಣ. ಯಾವುದು ನ್ಯೂಮಿನೇಟರ್ ಡಿನಾಮಿನೇಟರ್ ಯಾವುದು ಕ್ಯಾನ್ಸಲ್ ಆಗ್ತಾ ಇಲ್ಲ. 25 × 35. ಸೊ 25 ಇಂದ 35 ಮಲ್ಟಿಪ್ಲೈ ಮಾಡುತ್ತೆ ಅಂದರೆ 25 5s 125 ಇದೆ. 125ಗೆ 5 12 ಕ್ಯಾರಿ. 25 3s 75 75 + 12 75 87 ಆಗುತ್ತೆ. ಅಂದರೆ 2ನ ಮಲ್ಟಿಪ್ಲೈ ಮಾಡಿದ್ರೆ 875 ಆಗುತ್ತೆ. ಸೊ ನಿಮ್ಗೆ ಈ ಥರ ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ ಅಂದರೆ ಬರ್ಕೊಂಡು ಬೇಕಾದ್ರೆ ಒಂದು ಸೈಡು ಮಲ್ಟಿಪ್ಲೈ ಮಾಡಿ. ಸೊ ಆನ್ಸರ್ ಎಷ್ಟು ಬರುತ್ತೆ, 875 ಬರುತ್ತೆ. ಸೊ 4 2s 8. ಸೊ 875 / 8 ಅಂತ ಬಂತು. ಇದನ್ನ ಇಂಪ್ರಾಪರ್ ಇದೆ. ಸೊ ಮಿಕ್ಸ್ಡ್ ಕನ್ವರ್ಟ್ ಮಾಡೋಣ. ಮಿಕ್ಸ್ಡ್ ಅಂತಂದರೆ ಹೇಳಿದ್ದೀನಿ, 8 ಹೇಗಿದೆ ಹಾಗೆ ಬರ್ಕೊಳ್ಳಿ. ಸೊ 8ಇಂದ 875ನ ಡಿವೈಡ್ ಮಾಡಬೇಕು. ಸೊ ನೋಡಿ, ಒಂದು ಕಡೆ ಮಾಡೋಣ. 875 / 8. ಸೊ 8 1s 8 0 7 ಕ್ಯಾರಿ. 7 ಡಿವೈಡ್ ಆಗಲ್ಲ, 8 0 0 ಚಿಕ್ಕದಾಯ್ತಲ್ಲ, ಹಾಗಾಗಿ. ಸೊ ನೆಕ್ಸ್ಟ್ 5 ತೊಗೊಂಡ್ರೆ 8 9s 72. ಸೊ 3 is the ರಿಮೈಂಡರ್. ಸೊ ಕೋಶೆಂಟ್ 109 ಇದೆ, ಆ 109ನ ಇಲ್ಲಿ ಬರೆಯೋಣ. ರಿಮೈಂಡರ್ ಏನಿದೆ 3, ಅದನ್ನ ಇಲ್ಲಿ ಬರೆಯೋಣ. ದಿಸ್ ಈಸ್ ಆನ್ಸರ್. ಆನ್ಸರ್ ಇದೆಯಾ, 109 ಆಫ್ 3/8. ಎಸ್ ಇದೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೀವು ಮನೆಯಲ್ಲಿ ಆನ್ಸರ್ ಮಾಡಬೇಕಾದ್ರೂ ಅಷ್ಟೇ ಈ ಥರ ಪಕ್ಕದಲ್ಲೇ ಒಂದು ಶೀಟ್ ಇಟ್ಕೊಂಡು ವರ್ಕ್ ಮಾಡಬೇಕು, ಆನ್ಸರ್ನ ಟಿಕ್ ಹಾಕಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ದಂಗೆ ನೀವು ಪರ್ಫೆಕ್ಟ್ ಆಗ್ತಾ ಹೋಗ್ತೀರ. ಹಾಗಾಗಿ ಈ ಥರ ಪ್ರಾಕ್ಟೀಸ್ ಮಾಡಿ. ಮತ್ತು ಕ್ವಶನ್ ಬರ್ಕೊಳ್ಳೋದು ಬೇರೆ ಇದರಲ್ಲಿ ಆ ಥರ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲೇ ಕ್ವಶನ್ ನೋಡ್ಕೊಂಡು ಇಲ್ಲೇ ಆನ್ಸರ್ ಮಾಡ್ತು ಅಂದರೆ ನಮಗೆ ಬೇಗ ಆನ್ಸರ್ ಸಿಗುತ್ತೆ ಮತ್ತು ಟೈಮು ಕೂಡ ಸೇವ್ ಆಗುತ್ತೆ. ಸೊ ನೆಕ್ಸ್ಟ್ 6th ಒನ್ ನೋಡಿ. ಇದು ಅಷ್ಟೇ, ಸಿಂಪ್ಲಿಫೈ ಅಂತ ಕೊಟ್ಟಿದ್ದಾರೆ ನೋಡಿ. ಇಷ್ಟು ದೊಡ್ಡದಿದೆ ಅಲ್ವಾ ಅನಿಸುತ್ತೆ, ಬಟ್ ಇದು ಈಸಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ಬೋದು ಅಂತ. ಫಸ್ಟ್ ಇದು ಮಲ್ಟಿಪ್ಲಿಕೇಶನ್, 2 ಮಲ್ಟಿಪ್ಲೈ ಇದೆ. ನಾವು ಫಸ್ಟ್ ಇದು ಬಾಡ್ಮಾಸ್ ರೂಲ್ ಅಪ್ಲೈ ಮಾಡ್ತೀನಿ ಅಂತಂದರೆ ಫಸ್ಟ್ ಇದನ್ನು ಮಾಡಬೇಕಾದ. ಆ್ಯಕ್ಚುಲಿ ಇದು ಬಾಡ್ಮಾಸ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಅದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ ಇದು 2 ಮಲ್ಟಿಪ್ಲೈ, ಇದು ಡಿವಿಷನ್ ಮಾಡ್ಕೊಳ್ಳೋಣ. ಸೊ 5 1s 5 5s 5 3s 15 ಮೈನಸ್ ಇದೆ, ಮೈನಸ್ 5 1s 5 4s 4 × 4 4 4s 16 ಮೈನಸ್ ಇದನ್ನು ಡಿವೈಡ್ ಮಾಡಬೇಕಲ್ವಾ. ನೋಡಿ ಇಲ್ಲೇ ಒಂದು ಸರಿ ಇದು ಮಾಡ್ತೀನಿ ನೋಡಿ. 6 ಇದೆ, ಮಲ್ಟಿಪ್ಲಿಕೇಶನ್ ಮಾಡಿಕೊಂಡ್ರೆ 5/3 ರೆಸಿಪ್ರೋಕಲ್ ಆಗುತ್ತೆ.
ಅಲ್ವಾ, 5/3 ಆಗುತ್ತೆ. ಸೊ 3 1s 3 2s 5 2s 10 ಆನ್ಸರ್ ಬಂತು. ಸೊ ಇವಾಗ 15 - 16 - 10 ಅಂತ ಇದೆ ಅಲ್ವಾ. ನೋಡಿ 15 - 16 ಅಂತಾರೆ. 15 16 ಲೆಸ್ ಮಾಡಿದ್ರೆ -1 ಬರುತ್ತೆ. ನೋಡ್ಕೊಳ್ಳೋದು -10. ಸೊ ಎರಡು ಸೈನ್ ಸೇಮ್ ಇತ್ತು ಅಂದರೆ ನಾವು ಆ್ಯಡ್ ಮಾಡೋಕ್ಕಾಗುತ್ತೆ. ದಿಸ್ ಆನ್ಸರ್ ಈಸ್ -11. ಸೊ ಇದು ಸಿಂಪ್ಲಿಫಿಕೇಶನ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಲ್ಲಿ ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಇದ್ರ ಬಗ್ಗೆ. ಸೊ ಆನ್ಸರ್ ಎಷ್ಟು ಅಂದರೆ -11 ಬರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಪ್ಲಿಫಿಕೇಶನ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 7th ಒನ್ ನೋಡಿ. ಎರಡು ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಡಿವಿಷನ್. ಓಕೆ, 12 3/5 ಡಿವೈಡೆಡ್ ಬೈ 3 1/2 ಅಂತ ಇದೆ. ಸೊ ಫಸ್ಟ್ ಇದನ್ನ ಇಂಪ್ರಾಪರ್ ಕನ್ವರ್ಟ್ ಮಾಡೋಣ. 5 ಆ್ಯಸ್ ಇಟ್ ಈಸ್. 12 5s 60, 62 + 3 63 ಡಿವೈಡೆಡ್ ಬೈ ಇದೆ, ಡಿವೈಡೆಡ್ ಹಾಗೆ ಇರಲಿ. ಫಸ್ಟ್ ಇಂಪ್ರಾಪರ್ ಕನ್ವರ್ಟ್ ಮಾಡ್ಕೊಳ್ಳೋಣ. 2 ಆ್ಯಸ್ ಇಟ್ ಈಸ್. 2 3s 6 + 1 7. ಸೊ ಈ ಸ್ಟೆಪ್ಪಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಈಗ ಡಿವಿಷನ್ ನಾನು ಹೇಳಿದ್ದೆ, ಏನು ಡಿವಿಷನ್ ಮಾಡಬೇಕಾದ್ರೆ ಅದನ್ನ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡೋದಂದರೆ ಸಿಂಪಲ್. ಡಿವಿಷನ್ ಸಿಂಬಲ್ನ ಇಂಟು ಮಾಡ್ಕೊಳ್ಳಿ. ಏನು 7/2 ಇದೆ ಅದನ್ನ ಉಲ್ಟಾ ಮಾಡಿ. ಉಲ್ಟಾ ಅಂತಂದರೆ ಅದೇ ದಟ್ ಈಸ್ ರೆಸಿಪ್ರೋಕಲ್. 2/7. ಈಗ ನೋಡಿ 7ಇಂದ 63 ಡಿವೈಡ್ ಮಾಡ್ಬೋದು. 7 1s 7 9s. ಸೊ ಏನು ಬಿಡಿತ್ತು, 9 2s 18/5 1s 5 18/5 ಅಂತ ಬಂದಿದೆ. ಸೊ 18/5 ಇಲ್ಲಿ ಆನ್ಸರ್ ಇದೆಯಾ? ಇಲ್ಲ. ಅದು ಬಟ್ ಇದನ್ನ ಏನು ಮಾಡೋಣ, ಮಿಕ್ಸ್ಡ್ ಕನ್ವರ್ಟ್ ಮಾಡೋಣ. 5 ಆ್ಯಸ್ ಇಟ್ ಈಸ್ ಇರಲಿ. 5 ಟೇಬಲ್ ಇಂದ 18 ಡಿವೈಡ್ ಮಾಡಿದ್ರೆ 5 3s 15. 15 ಹೋದರೆ 3 ಇಸ್ ದ ರಿಮೈಂಡರ್. ಸೊ ದಿಸ್ ಈಸ್ ಫೈನಲ್ ಆನ್ಸರ್ 3 3/5. ಎಸ್ ಇದೆಯಾ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ 8th ಒನ್ ನೋಡಿ. 8th ಒನ್ ತುಂಬ ಈಸಿ ಇದೆ. ಇದನ್ನ ಫ್ರ್ಯಾಕ್ಷನ್ ಅರೇಂಜ್ಡ್ ಇನ್ ಡಿಸೆಂಡಿಂಗ್ ಆರ್ಡರ್. ಡಿಸೆಂಡಿಂಗ್ ಆರ್ಡರ್ ನಾವು ಇದನ್ನು ಬರಿಬೇಕಷ್ಟೆ. ಡಿಸೆಂಡಿಂಗ್ ಆರ್ಡರ್. ಸೊ ಡಿಸೆಂಡಿಂಗ್ ಆರ್ಡರ್ ಅಂದರೆ ಫಸ್ಟ್ ದೊಡ್ಡದು ಆಮೇಲೆ ಚಿಕ್ಕದು. ಸೊ ನಾನು ನಿಮ್ಗೆ ಹೇಳಿದ್ದೆ, ನ್ಯೂಮನೇಟರ್ಲಿ ಏನಾದ್ರು ಈಕ್ವಲ್ ಆಗಿದ್ದರೆ, ನ್ಯೂಮನೇಟರ್ ಈಕ್ವಲ್ ಇದ್ದರೆ ಅಥವಾ ಡಿನಾಮಿನೇಟರ್ ಈಕ್ವಲ್ ಇದ್ದರೆ ನಮ್ಮ ಕೆಲಸ ಈಸಿ. ಇಲ್ಲಿ ನ್ಯೂಮನೇಟರ್ ಈಕ್ವಲ್ ಆಗಿದೆ. ನ್ಯೂಮನೇಟರ್ ಈಕ್ವಲ್ ಆಗಿದೆ ಅಂತಂದರೆ ಡಿನಾಮಿನೇಟರಲ್ಲಿ ಯಾವುದು ಚಿಕ್ಕದಾಗಿರುತ್ತೋ ಅದ್ರ ವ್ಯಾಲ್ಯೂ ಜಾಸ್ತಿ, ಯಾವುದು ದೊಡ್ಡದಾಗಿರುತ್ತೋ ಅದ್ರ ವ್ಯಾಲ್ಯೂ ಕಡಿಮೆ. ಸೊ ಈಗ ನೋಡಿ ಡಿಸೆಂಡಿಂಗ್ ಅಂದರೆ ಫಸ್ಟ್ ದೊಡ್ಡ ಸಂಖ್ಯೆ ಬರೀಬೇಕು. ಇಲ್ಲಿ ದೊಡ್ಡದು ಯಾವುದಪ್ಪ ಅಂತಂದರೆ ಡಿಸೆಂಡಿಂಗಲ್ಲಿ ಯಾವ್ದು ಚಿಕ್ಕದಾಗಿದೆಯೋ ಅದೇ ದೊಡ್ಡದು. ಸೊ 5/2 2 ಇದೆಯಲ್ಲ, ಇದು ದೊಡ್ಡದು. ಸೊ 5/2. ಇದಾದಮೇಲೆ ಚಿಕ್ಕದು ಉಳ್ಕೊಂಡಿರೋದು 3 ಉಳ್ಕೊಂಡಿದೆ. ಈ 3ರಲ್ಲಿ ಯಾವ್ದು ದೊಡ್ಡದು ಅಂತಂದರೆ ನೆಕ್ಸ್ಟ್ ಬಂದರೆ 5/3. 5/3. ನೆಕ್ಸ್ಟ್ ಬಂದರೆ 5/4. ಲಾಸ್ಟ್ ಒನ್ 5/5. ದಿಸ್ ಈಸ್ ಡಿಸೆಂಡಿಂಗ್ ಆರ್ಡರ್. ನೋಡಿ ಫಸ್ಟ್ ದೊಡ್ಡದು ಬರೀಬೇಕು. ನ್ಯೂಮಿನೇಟರ್ ಈಕ್ವಲ್ ಇದೆ, ಡಿನಾಮಿನೇಟರ್ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದು ಬರದೆ ನೆಕ್ಸ್ಟ್ ಡಿಕ್ರೀಸ್ ಮಾಡ್ಕೊಂಡು ಹೋಗಿದ್ದು. ದಿಸ್ ಈಸ್ ಡಿಸೆಂಡಿಂಗ್ ಆರ್ಡರ್. ನೆಕ್ಸ್ಟ್ ಬಂದರೆ ನೆಕ್ಸ್ಟ್ ಸೇಮ್ ಕ್ವಶನ್ ನೋಡಿ. 9th ಒನ್ ಅಸೆಂಡಿಂಗ್ ಆರ್ಡರ್ ಕೇಳಿದ್ದಾರೆ. ಬಟ್ ಇಲ್ಲೇನಾಗಿದೆ ಅಂದರೆ ಅಸೆಂಡಿಂಗ್ ಆರ್ಡರ್ ಕೇಳಿದ್ದಾರೆ, ಡಿನಾಮಿನೇಟರು ಈಕ್ವಲ್ ಇಲ್ಲ, ನ್ಯೂಮಿನೇಟರು ಈಕ್ವಲ್ ಇಲ್ಲ. ಈ ಥರ ಇದ್ದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ 9th ಒನ್ 4 ಫ್ರ್ಯಾಕ್ಷನ್ ಇದೆ. ಇದನ್ನು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಣ. 3ಇಂದ ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡಬೇಕು. ಪಾಯಿಂಟ್ ಆಮೇಲೆ 2 ಪ್ಲಸ್ ಇರಬೇಕು. ಇದು ಯೂಸ್ ಮಾಡ್ಕೊಳ್ಳೋಣ. 3ಇಂದ 2 ಡಿವೈಡ್ ಮಾಡಿದ್ರೆ ಡಿವೈಡ್ ಆಗೋಲ್ಲ, ಪಾಯಿಂಟ್ ಇಟ್ಟೆ. 3 ಟೇಬಲ್ 20 ತನಕ 3 6 ಮತ್ತು 0.66 ಆಗುತ್ತೆ ಇದರ ವ್ಯಾಲ್ಯೂ. ಇದನ್ನು ಡಿವೈಡ್ ಮಾಡಿದ್ರೆ 4ಇಂದ 3 ಡಿವೈಡ್ ಆಗೋಲ್ಲ, ಪಾಯಿಂಟ್ ತೊಗೊಂಡೆ 30 ಆಯಿತು. 4 ಟೇಬಲ್ 30 ತನಕ 4 7s 28. 2 ಉಳಿತು, 2 ಪಕ್ಕ 0 20 4 5s. ಸೊ 0.75. ಸೊ ಇದನ್ನು ಡೆಸಿಮಲ್ ಕನ್ವರ್ಟ್ ಮಾಡ್ತಾ ಅಂತಂದರೆ 1/4 ಇದೆ, ಡಿವೈಡ್ ಆಗೋಲ್ಲ, ಪಾಯಿಂಟ್ ಇಟ್ಟೆ 10 ಆಯಿತು. 4 ಟೇಬಲ್ 10 ತನಕ 4 2s 8. ಸೊ 2 ಉಳಿತು, 20 ಆಯಿತು. 4 ಟೇಬಲ್ 20 ತನಕ 5s. ದಿಸ್ ವ್ಯಾಲ್ಯೂ 0.25. ನೆಕ್ಸ್ಟು 5ಇಂದ 2 ಡಿವೈಡ್ ಮಾಡೋಣ, ಆಗಲ್ಲ, ಪಾಯಿಂಟ್ ತೊಗೊಂಡೆ 20 ಆಯಿತು. 5 ಟೇಬಲ್ 20 ತನಕ ಡಿವೈಡ್ ಮಾಡಿದ್ರೆ 5 4s 20. ಸೊ 4 ಡಿವೈಡ್ ಆಯಿತು. ಸೊ ಎಲ್ಲ 2 ಪ್ಲಸ್ ಇರೋದ್ರಿಂದ ಇದನ್ನು ಕೂಡ 0 ಹಾಕೊಂಡು 2 ಪ್ಲಸ್ ಕಂಪ್ಲೀಟ್ ಮಾಡ್ಕೊತೇವೆ. ಓಕೆ.
ಸೊ ಇದನ್ನೇನು ಮಾಡಿದೆ, ಫ್ರ್ಯಾಕ್ಷನಲ್ಲಿದ್ದಾಗ ನಾವು ಈಸಿಯಾಗಿ ಚಿಕ್ಕದು ದೊಡ್ಡದು ಅಂತ ಐಡೆಂಟಿಫೈ ಮಾಡೋದಕ್ಕಾಗಲ್ಲ. ಅದನ್ನೇನು ಮಾಡೋಣ, ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಣ. ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡಬೇಕಾದ್ರೆ ಪಾಯಿಂಟ್ ಅಂದರೆ 2 ಡಿಜಿಟ್ ಇರೋ ಥರ ನೋಡ್ಕೋಬೇಕು. ಸೊ ಎಲ್ಲ 2 ಡಿಜಿಟ್ ಇದೆ. ಈಗ ಪಾಯಿಂಟ್ ರಿಮೂವ್ ಮಾಡಿಬಿಡಿ. ಪಾಯಿಂಟ್ ರಿಮೂವ್ ಮಾಡಿದ್ರೆ ಇದು ವ್ಯಾಲ್ಯೂ 66, ಇದ್ರ ವ್ಯಾಲ್ಯೂ 75, ಇದ್ರ ವ್ಯಾಲ್ಯೂ 25, ಇದ್ರ ವ್ಯಾಲ್ಯೂ 40. ಸೊ ಇದರಲ್ಲಿ ಯಾವುದು ತುಂಬ ಚಿಕ್ಕದು ಅಂತಂದರೆ 25 ಇದೆಯಲ್ಲ, ಇದು ಚಿಕ್ಕದು. ಸೊ ಇದು 1. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ಹಾಕ್ತೀನಿ ನೋಡಿ, ಇದು ಚಿಕ್ಕದು. ನೆಕ್ಸ್ಟ್ ಬಂದರೆ 40 ಅಂದರೆ ನೆಕ್ಸ್ಟ್ ಒನ್, ಇದು ದೊಡ್ಡದು. ಇದಕ್ಕಿಂತ ದೊಡ್ಡದು ಯಾವುದು ಅಂದರೆ 66 ಥರ. ಇದಕ್ಕಿಂತ ದೊಡ್ಡದು ಅಂದರೆ 4. ಸೊ ಚಿಕ್ಕದು ದೊಡ್ಡದು ಈ ಥರ ಇದೆ. ಸೊ ಅವ್ರು ಕೇಳಿರೋದು ಅಸೆಂಡಿಂಗ್ ಆರ್ಡರ್. ಅಸೆಂಡಿಂಗ್ ಆರ್ಡರ್ ಅಂತಂದರೆ ಫಸ್ಟ್ ಯಾವ್ದು ಬರೀಬೇಕು, ಚಿಕ್ಕದು ಬರೀಬೇಕು. ಚಿಕ್ಕದು ಯಾವುದು 1/4. ಅದಾದಮೇಲೆ ನೆಕ್ಸ್ಟು 2/5, ಅದಾದಮೇಲೆ 2/3, ಅದಾದಮೇಲೆ 3/4. ದಿಸ್ ಈಸ್ ಅಸೆಂಡಿಂಗ್ ಆರ್ಡರ್. ಸೊ ಆಪ್ಷನ್ ಯಾವುದಿದೆ ಚೆಕ್ ಮಾಡಿದ್ರೆ ನೋಡಿ, ಫಸ್ಟು 1/4 ಇರಬೇಕು, 1/4 ಇದೆ. 2/5 ಇರಬೇಕು, 2/5 ಇದೆ. 2/3 ಇರಬೇಕು, ಇಲ್ಲಿ 3/4 ಇದೆ, 2/3. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ. ನೆಕ್ಸ್ಟು 10th ಒನ್ ನೋಡಿ. ಎ ಸ್ಕೂಲ್ ಹ್ಯಾಸ್ 265 ಸ್ಟೂಡೆಂಟ್ಸ್. ಒಂದು ಸ್ಕೂಲಲ್ಲಿ 265 ಸ್ಟೂಡೆಂಟ್ಸ್ ಇದ್ದಾರೆ. ಅಮಾಂಗ್ ದೆಮ್ 3/4 ಪಾರ್ಟ್ ಆಫ್ ಸ್ಟೂಡೆಂಟ್ಸ್ ಆರ್ ಬಾಯ್ಸ್. ಅಂದರೆ 265 ಸ್ಟೂಡೆಂಟ್ಸ್ ಇದ್ದಾರೆ, ಅದರಲ್ಲಿ 3/5 ಅಂದರೆ ಟೋಟಲ್ 5 ಪಾರ್ಟ್ ಮಾಡಿದ್ರೆ ಅದರಲ್ಲಿ 3 ಪಾರ್ಟ್ ಬಾಯ್ಸ್ ಇದ್ದಾರೆ. ದೆನ್ ಫೈನ್ ದಿ ಟೋಟಲ್ ನಂಬರ್ ಆಫ್ ಗರ್ಲ್ಸ್ ಎಷ್ಟು ಜನ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ ಸಿಂಪಲ್ ಇದು. ಈ ಥರ ಇದ್ದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಬಾಯ್ಸ್ ತೊಗೊಂಡ್ರೆ ಅವ್ರು ಹೇಳ್ತಾ ಇದ್ದಾರೆ 3/5 ಬಾಯ್ಸ್ ಇದ್ದಾರೆ. ನೋಡಿ ಟೋಟಲ್ 5 ಪಾರ್ಟ್ ಮಾಡಿದ್ರೆ 5 ಅಂದರೆ ನಾವು ಎಷ್ಟು ಟೋಟಲ್ಸ್ ಇದ್ದಾರೋ ಅವ್ರನ್ನ 5 ಗುಂಪು ಮಾಡಿದ್ರೆ ಆ 5ರಲ್ಲಿ 3 ಗುಂಪು ಬಾಯ್ಸ್, ಅಷ್ಟು ಸ್ಟ್ರೆಂತ್ ಇದ್ದಾರೆ ಬಾಯ್ಸ್. ಓಕೆ, ಹಾಗಾದ್ರೆ ಗರ್ಲ್ಸ್ ಎಷ್ಟಾಗ್ತಾರೆ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಹೇಗೆಂದರೆ ಟೋಟಲ್ 5 ಪಾರ್ಟಲ್ಲಿ 2 ಪಾರ್ಟ್ ಬಾಯ್ಸ್ ಆಯಿತು ಅಂದರೆ 3 ಪಾರ್ಟ್ ಬಾಯ್ಸ್ ಆದರೆ ಇನ್ನು ಉಳಿದಿದ್ದು 2 ಪಾರ್ಟ್ಸ್ ಗರ್ಲ್ಸ್ ಇರ್ತಾರೆ. ಓಕೆ, ಇದು ಗರ್ಲ್ಸ್ ಸ್ಟ್ರೆಂತ್ಸ್ ಕೇಳಿದ್ರೆ 2/5, ಬಾಯ್ಸ್ ಕೇಳಿದ್ರೆ 3/5. ಓಕೆ, ಈಗ ನಂಬರ್ ಆಫ್ ಗರ್ಲ್ಸ್ ಕೇಳಿದ್ದಾರೆ. ನಂಬರ್ ಆಫ್ ಗರ್ಲ್ಸ್ ಅಂತ ಅಂದಾಗ 2/5 ಇದೆ, ಇಂಟು ಟೋಟಲ್ ಸ್ಟ್ರೆಂತ್ ಎಷ್ಟಿದೆ 265. ಅದನ್ನ ಮಲ್ಟಿಪ್ಲೈ ಮಾಡ್ತು ಅಂದರೆ ನನಗೆ ಆನ್ಸರ್ ಸಿಕ್ಕೋಗುತ್ತೆ. ನೋಡಿ 5ಇಂದ ಡಿವೈಡ್ ಮಾಡಿ, 5ಇಂದ ಕ್ಯಾನ್ಸಲ್ ಮಾಡೋಣ. 5 1s 5 5s 25, 1 ಉಳಿತು, 1 ಪಕ್ಕ 5 15, 5 3s. ಸೊ ಗರ್ಲ್ಸ್ ನಂಬರ್ ಆಫ್ ಗರ್ಲ್ಸ್ ಎಷ್ಟಪ್ಪ ಅಂದರೆ 2 × 53, 53 2s 106. ದಿಸ್ ಈಸ್ ನಂಬರ್ ಆಫ್ ಗರ್ಲ್ಸ್. ಸೊ ಆಪ್ಷನ್ ಇದೆಯಾ? ಎಸ್, 106 is the right answer. ನೆಕ್ಸ್ಟ್ 11th ಒನ್ ನೋಡಿ. ದಿ ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಫ್ 3 1/4 ಅಂತ ಇದೆ. ಸೊ 3 1/4 ಅಂತ ಇದೆಯಲ್ಲ, ಅದನ್ನು ಏನು ಮಾಡೋಣ, ಇಂಪ್ರಾಪರ್ ಕನ್ವರ್ಟ್ ಮಾಡೋಣ. 4 ಆ್ಯಸ್ ಇಟ್ ಈಸ್ ಇರಲಿ. 4 3s 12, 12 + 1 13. ಸೊ 13/4 is the right answer. So 13/4. ನೆಕ್ಸ್ಟ್ 12th ಒನ್ ನೋಡಿ. ಲೀಸ್ಟ್ ಫ್ರ್ಯಾಕ್ಷನ್ ಅಮಾಂಗ್ ದಿ ಫಾಲೋಯಿಂಗ್. ಅಂದರೆ ಯಾವುದು ಲೀಸ್ಟ್ ಯಾವುದಿದೆ, ತುಂಬ ಚಿಕ್ಕದು ಯಾವುದು ಅಂತ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ನ್ಯೂಮಿನೇಟರ್ ಈಕ್ವಲ್ ಆಗಿದೆ. ಸೊ ಇದೇನಂತಂದರೆ 2/10, 2/12, 2/9, 2/5 ಅಂತ ಇದೆ. ನ್ಯೂಮಿನೇಟರ್ ಈಕ್ವಲ್ ಆಗಿತ್ತು ಅಂತಂದರೆ ಡಿನಾಮಿನೇಟರ್ಲಿ ರಿವರ್ಸ್, ಅಂದರೆ ಚಿಕ್ಕದಿರೋದು ದೊಡ್ಡ ವ್ಯಾಲ್ಯೂ, ದೊಡ್ಡದಿರೋದು ಚಿಕ್ಕ ವ್ಯಾಲ್ಯೂ. ಸೊ ಲೀಸ್ಟ್ ಅಂತ ಚಿಕ್ಕದು ಯಾವುದು ಅಂತ ಕೇಳಿದ್ರೆ ಯಾವ್ದು ದೊಡ್ಡದಿದೆಯೋ ಅದೇ ಚಿಕ್ಕದು. ಸೊ ದಿಸ್ ಈಸ್ ದ ಆನ್ಸರ್ 2/12. ಸೊ 2/12 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಗ್ರೇಟೆಸ್ಟ್ ಫ್ರ್ಯಾಕ್ಷನ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಇದೆ. ಗ್ರೇಟೆಸ್ಟ್ ಅಂತಂದರೆ ದೊಡ್ಡದು ಯಾವುದು ಅಂತ. ಸೊ ಇಲ್ಲಿ ಡಿನಾಮಿನೇಟರ್ ಈಕ್ವಲ್ ಇದೆ. ಡಿನಾಮಿನೇಟರ್ ಈಕ್ವಲ್ ಇತ್ತು ಅಂದರೆ ಆ್ಯಸ್ ಇಟ್ ಈಸ್, ಅಂದರೆ ದೊಡ್ಡದು ಚಿಕ್ಕದು. ಓಕೆ, ನ್ಯೂಮಿನೇಟರ್ಲಿ ಯಾವುದು ಚಿಕ್ಕದಾಗಿರುತ್ತೋ ಅದು ಚಿಕ್ಕದು, ಯಾವುದು ದೊಡ್ಡದಾಗಿರುತ್ತೋ ಅದೇ ದೊಡ್ಡದು. ಸೊ 9/5 ಅಂತ ಇದೆ. ನ್ಯೂಮಿನೇಟರಲ್ಲಿ 9 ಇದೆ. ಸೊ ಇದೇ ಗ್ರೇಟೆಸ್ಟ್. ಸೊ 9/5 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಮ್ ಆಫ್ 4/6 + 20/6 ಅಂತ ಇದೆ. ಸೊ ಡಿನಾಮಿನೇಟರ್ 6 ಈಕ್ವಲ್ ಆಗಿದೆ, 6 ಬರದೆ. 4 + 20 24 ಆಗುತ್ತೆ. ಸೊ 6ಇಂದ 4 ಡಿವೈಡ್ ಮಾಡೋದು ಈಸಿ. 6 ಟೇಬಲ್ನ 24 ತನಕ ಹೇಳ್ಕೊಂಡ್ರೆ ಆಯಿತು. 6 ಟೇಬಲ್ 6 4s 24. ಸೊ ಆನ್ಸರ್ ಈಸ್ 4.
ನೆಕ್ಸ್ಟ್ ಡಿಫ್ರೆನ್ಸ್ ಸೊ 10/15 ಮೈನಸ್ 5/15 ಅಂತ ಇದೆ. 15 ಈಕ್ವಲ್ ಇದೆ, 15ನ ಹಾಗೆ ಬರೆಯೋಣ. ಸೊ 10 ಮೈನಸ್ 5 ಈಸ್ 5. 5/15 ಇಸ್ ದ ಆನ್ಸರ್. ಸೊ ಫಸ್ಟ್ ಇದನ್ನು ಯಾವುದೇ ಫ್ರ್ಯಾಕ್ಷನ್ ಆಗಲಿ ಅದನ್ನ ಲೋಯೆಸ್ಟ್ ಫಾರ್ಮ್ ತರಲೇಬೇಕು. ಸೊ 5 ಟೇಬಲ್ ಡಿವೈಡ್ ಮಾಡೋಣ. 5 1s 5 3s. ಸೊ ಫೈನಲ್ ವ್ಯಾಲ್ಯೂ ಇಸ್ 1/3. ಸೊ 1/3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 16th ಒಂದು ನೋಡಿ, 18/12 ಅಂತ ಇದೆ. ಸೊ 18/12 ಇಂಟು 6/9. ಸೊ 18 ಮತ್ತು 12 ಯಾವ ಟೇಬಲ್ ಹೋಗುತ್ತೆ? 6 ಟೇಬಲ್ ಹೋಗುತ್ತೆ. 6 2s 6 3s. 6 ಮತ್ತು 9 3 ಟೇಬಲ್ ಹೋಗುತ್ತೆ. 3 2s 3 3s. ಸೊ ನ್ಯೂಮಿನೇಟರಲ್ಲಿ 3 ಇಂಟು 2 ಇದೆ, ಡಿನಾಮಿನೇಟರಲ್ಲಿ 2 ಇಂಟು 3 ಇದೆ. ಸೊ 3 ಇಂಟು 2 ಮಲ್ಟಿಪ್ಲಿಕೇಷನಲ್ಲಿ ನ್ಯೂಮಿನೇಟರ್ನು ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟರ್ನು ಮಲ್ಟಿಪ್ಲೈ ಮಾಡಬೇಕು. 3 2s 6 2 3s 6. 6/6 ಆಯಿತು. ಸೊ 6/6 ಅಂದರೆ ದಟ್ ವ್ಯಾಲ್ಯೂ ಇಸ್ 1. ಯಾವಾಗಲೂ ಅಷ್ಟೇ ನ್ಯೂಮಿನೇಟರ್ ಡಿನಾಮಿನೇಟರ್ ಈಕ್ವಲ್ ಇತ್ತು ಅಂದರೆ ದಟ್ ವ್ಯಾಲ್ಯೂ ಇಸ್ 1. ಸೊ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ 15/63. ಸೊ 17 15/63 ಅಂತ ಇದೆ. ಇಲ್ಲೇ ಬರೀತೀನಿ. 15/63 ತಗೋತೀನಿ ನೋಡಿ. 15/63 ಡಿವೈಡೆಡ್ ಬೈ 5/7 ಅಂತ ಇದೆ ಅಲ್ವಾ. 15/63 ಹಾಗೆ ಇರಲಿ. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಲ್ಟಿಪ್ಲಿಕೇಶನ್ ಯಾವಾಗ ಕನ್ವರ್ಟ್ ಮಾಡ್ಕೊತೀವೋ ಈ 5/7 ಇದ್ದು ರೆಸಿಪ್ರೋಕಲ್ ಆಗುತ್ತೆ. ದಟ್ ಮೀನ್ಸ್ 7/5 ಆಗುತ್ತೆ. ಸೊ ಈಗ ಯಾವುದಾದ್ರೂ ಕ್ಯಾನ್ಸಲ್ ಮಾಡ್ಬೋದಾ? 7 63 ನೋಡಿ, ನ್ಯೂಮಿನೇಟರ್ ಡಿನಾಮಿನೇಟರ್ 7 7 1s 7 9s. 5 ಮತ್ತು 15 5 ಟೇಬಲ್. 5 1s 5 3s. ಸೊ 3 ಇಂಟು 1 3 1s 3. 9 ಇಂಟು 1 9 1s 9. 3/9 ಆಯಿತು. 3 ಮತ್ತು 9 3 ಟೇಬಲಲ್ಲಿ ಡಿವೈಡ್ ಮಾಡ್ಬೋದು. 3 1s 3 3 3s 9. ಸೊ ಫೈನಲ್ ಆನ್ಸರ್ ಈಸ್ 1/3. 17ಗೆ 1/3 ಇಸ್ ದ ಫೈನಲ್ ಆನ್ಸರ್. ಆಪ್ಷನ್ ಸಿ. ನೆಕ್ಸ್ಟ್ 18th ಒಂದು ನೋಡಿ, 8 1/2 ಈ ಥರ ಇದೆ. ಫಸ್ಟ್ ಇದು ಅಡಿಷನ್ ಇದೆ, ಇದು ಮಲ್ಟಿಪ್ಲಿಕೇಶನ್ ಇದೆ. ಸೊ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರ್ತಕ್ಕಂಥದ್ದನ್ನ ಇಂಪ್ರಾಪರ್ಗೆ ಕನ್ವರ್ಟ್ ಮಾಡೋಣ. 2 ಹಾಗೆ ಇರಲಿ. 2 8s 16 + 1 17. 3 ಹಾಗೆ ಇರಲಿ. 3 3s 9 + 1 10 ಇಂಟು 2 ಆ್ಯಸ್ ಇಟ್ ಈಸ್. 2 4s 8 + 1 9. ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 17/2 ಹಾಗೆ ಇರುತ್ತೆ, ಪ್ಲಸ್ 2 ಇಂದ 10 ಆಗುತ್ತೆ ನೋಡಿ, ಅಥವಾ 3 ಇಂದ ಡಿವೈಡ್ ಮಾಡಿ. 3 1s 3 3s. ಸೊ ಏನು ಬಂತು? 2 ಆ್ಯಸ್ ಇಟ್ ಈಸ್ ಇರಲಿ. 1 ಇಂಟು 2 2. 10 ಇಂಟು 3 30. ಸೊ ಡಿನಾಮಿನೇಟರ್ ಈಕ್ವಲ್ ಇದೆ. ಸೊ ಡಿನಾಮಿನೇಟರ್ ಹಾಗೆ ಬರೆಯೋಣ. ಅಡಿಷನ್ ಮಾಡ್ತಾಯಿದ್ದೀನಿ. 17 + 30 47. ಸೊ 47 ಬಂತು. ನೆಕ್ಸ್ಟು 47/2ನ ಇಂಪ್ರಾಪರ್ನ ಮಿಕ್ಸಡ್ ಕನ್ವರ್ಟ್ ಮಾಡಿದ್ರೆ 2 ಹಾಗೆ ಇರಲಿ. 2 ಇಂದ 47 ಡಿವೈಡ್ ಮಾಡಿದ್ರೆ 2 2s 4. ನೆಕ್ಸ್ಟ್ 7 ಇದೆ, 3s 23 ಡಿವೈಡ್ ಆಗುತ್ತೆ. ಸೊ ರಿಮೈಂಡರ್ 1 ಉಳಿಯುತ್ತೆ. ಸೊ ಆನ್ಸರ್ ಈಸ್ 23 1/2. ಅಂದರೆ 2 ಇಂದ 47ನ ಡಿವೈಡ್ ಮಾಡಿದ್ರೆ 23 ಬರುತ್ತೆ, ರಿಮೈಂಡರ್ 1 ಬರುತ್ತೆ. ರಿಮೈಂಡರ್ನ ಮೇಲೆ ಬರೀತು ಅಂತಂದರೆ ಇದು ಇಂಪ್ರಾಪರ್ ಕನ್ವರ್ಟ್ ಆಗುತ್ತೆ. ಸೊ 18th ಒನ್ಗೆ ಆನ್ಸರ್ ಈಸ್ 23 1/2, ಅಂದರೆ 23 1/2. ಸೊ ಎಲ್ಲಿದೆ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 19th ಒಂದು ಕ್ವಶನ್ ನೋಡಿ. ಮರ್ದಾನಿ ಅಂತ ಒಂದು ಹುಡುಗಿ ಹ್ಯಾಸ್ ₹32. ಅವ್ರ ಹತ್ರ 32 ರೂಪಾಯಿ ದುಡ್ಡಿದೆ. ಶಿ ಸೇವ್ಡ್ 3/4 ಪಾರ್ಟ್ ಆಫ್ ದಿ ಅಮೌಂಟ್. 3/4 ಅಂತಂದರೆ 3/4 ಮುಕ್ಕಾಲು ಅಷ್ಟು ಅಮೌಂಟ್ನ ಅವಳು ಸೇವ್ ಮಾಡಿದ್ದಾಳೆ. ಓಕೆ, ಫೈಂಡ್ ದಿ ಅಮೌಂಟ್ ಶಿ ಸ್ಪೆಂಟ್. ಅಂದರೆ ಸ್ಪೆಂಟ್ ಅಂತಂದರೆ ಖರ್ಚು ಮಾಡಿರೋದು. ಎಷ್ಟು ಖರ್ಚು ಮಾಡಿದ್ದಾಳೆ ಅಂತ. ಸೇವ್ ಮಾಡಿದ್ದಾಳೆ 3/4 ಪಾರ್ಟ್ನ, ಎಷ್ಟು ಖರ್ಚು ಮಾಡಿದ್ದಾಳೆ, ಸ್ಪೆಂಟ್ ಮಾಡಿದ್ದಾಳೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಂದರೆ 3/4 ಪಾರ್ಟ್ನ, ಅಂದರೆ 4 ಪಾರ್ಟಲ್ಲಿ 3 ಪಾರ್ಟ್ನ ಅವಳು ಸೇವ್ ಮಾಡಿದ್ದಾಳೆ. ಹಾಗಾದರೆ ಅದೇ 4 ಪಾರ್ಟಲ್ಲಿ 1 ಪಾರ್ಟ್ನ ಅವಳು
ಖರ್ಚು ಮಾಡಿದ್ದಾಳೆ ಅಂತ ಆಯಿತು. ಸ್ಪೆಂಡ್ ಮಾಡಿರ್ತಕ್ಕಂಥದ್ದು 4ಅಲ್ಲಿ 1 ಪಾರ್ಟ್. ಓಕೆ, ಸೊ ಇದನ್ನು ಅವ್ರು ಕೇಳಿದ್ದಾರೆ. ಎಷ್ಟು ಅಮೌಂಟ್ ಅಂತ ಕೇಳಿದ್ದಾರೆ. ಅವ್ರ ಟೋಟಲ್ ಅಮೌಂಟ್ 32 ಇದೆ. ಆ 32ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಕ್ಕೋಗುತ್ತೆ. ನೋಡಿ, 4 1s 4, 8s 8 1s 8. ಸೊ ಆನ್ಸರ್ ಈಸ್ 8 rupees. ನೋಡಿ, ಈಸಿಯಾಗಿ ಹೇಳ್ಬೋದು. ಅಥವಾ 32 rupees ಇದೆ, ಅದರಲ್ಲಿ ಮುಕ್ಕಾಲು 3/4 ಅಂದರೆ 3/4 ಅಂದರೆ 4 ಪಾರ್ಟ್ ಮಾಡಿ 8 8 8 8 ಅಂತ ಆಗುತ್ತೆ 4 ಪಾರ್ಟು. ಅದರ 3 ಪಾರ್ಟ್ ಅಂತಂದರೆ 24 rupees ಸೇವ್ ಮಾಡಿದ್ದಾರೆ, 8 rupees ಖರ್ಚು ಮಾಡಿದ್ದಾರೆ ಅಂತ ಬೇಕಾದ್ರೂ ಹೇಳ್ಬೋದು. ಸೊ ಈ ರೀತಿ ಅಕಸ್ಮಾತ್ ಸೇವ್ ಮಾಡಿರೋ ಅಮೌಂಟ್ ಎಷ್ಟು ಅಂತ ಕೇಳಿದ್ರೆ 3/4 ಹಾಕೋಬೇಕಾಗುತ್ತೆ. 3/4 ಇಂಟು 32. 4 1s 4, 8s 8 3s 24 rupees ಸೇವ್ ಮಾಡಿದ್ದಾಳೆ, 8 rupees ಖರ್ಚು ಮಾಡಿದ್ದಾಳೆ. ಸೊ ಆನ್ಸರ್ ಈಸ್ 8. ನೆಕ್ಸ್ಟ್ ನೋಡಿ, ಡಿವೈಡ್ 50 ಗ್ರಾಮ್ ಬೈ 2 kg ಅಂತ ಇದೆ. ಅಂದರೆ 50 ಗ್ರಾಮ್ ಇದೆಯಲ್ಲ, ಅದನ್ನ ಡಿವೈಡ್ ಮಾಡಬೇಕು. ಯಾವುದರಿಂದ? 2 kg. 2 kg ಅಂದರೆ ಎಷ್ಟು? ಅದನ್ನು ಗ್ರಾಮ್ ಕನ್ವರ್ಟ್ ಮಾಡಿದ್ರೆ 2 kg ಅಂದರೆ 2000 ಗ್ರಾಮ್ ಅಂತ. ಓಕೆ, ಯಾವಾಗಲೂ ಅಷ್ಟೇ ಯೂನಿಟ್ ಈಕ್ವಲ್ ಆಗಿರಬೇಕು, ಸೇಮ್ ಇರಬೇಕು. ಇಲ್ಲಿ ಗ್ರಾಮ್ ಇತ್ತು ಅಂದರೆ ಇಲ್ಲೂ ಗ್ರಾಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 1 kgಗೆ 1000 ಗ್ರಾಮ್, 2 kgಗೆ 2000 ಗ್ರಾಮ್. ಸೊ ಇದನ್ನು ನಾವು ಲೋಯೆಸ್ಟ್ ಫಾರ್ಮ್ ತಂದರೆ ಆಯಿತು. 1010 ಕ್ಯಾನ್ಸಲ್. ಸೊ 5/200 ಆಯಿತು. 5 ಮತ್ತು 200ನ 5 ಟೇಬಲಲ್ಲಿ ಡಿವೈಡ್ ಮಾಡ್ತು ಅಂತಂದರೆ 5 1s 5, 5 4s 20, 1 0 ಇದೆ 0. ಸೊ 1/40 ಇಸ್ ದ ರೈಟ್ ಆನ್ಸರ್. 1/40. ನೆಕ್ಸ್ಟು 21 ನೋಡಿ, ತುಂಬ ಈಸಿ ಇದೆ. 1/4 + 2 3/4 ಅಂದರೆ ಕ್ವಾರ್ಟರ್ ಪ್ಲಸ್ 2 ಆಫ್ 3/4 ಅಂದರೆ ಕಾಲು ಪ್ಲಸ್ 2 ಮುಕ್ಕಾಲು. 2 ಮುಕ್ಕಾಲಿಗೆ ಕಾಲನ್ನ ಸೇರಿಸಿದ್ರೆ ಅದು 3 ಆಗುತ್ತೆ. ಸೊ ಆನ್ಸರ್ ಇಸ್ ಸಿ. ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಬನ್ನಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಇನ್ ದಿ ಫಾಲೋಯಿಂಗ್ ಅಂತ ಕ್ವಶನ್ ಇದೆ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ. ಯಾವುದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ 2/3 ಅಂತ ಇದೆ, ಇದು ಪ್ರಾಪರ್ ಫ್ರ್ಯಾಕ್ಷನ್, ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಲ್ಲ. 7/8 ಅಂತ ಇದೆ, ಇದು ಅಷ್ಟೇ ಪ್ರಾಪರ್ ಫ್ರ್ಯಾಕ್ಷನ್. 13/12 ಅಂತ ಇದೆ, ಇದು ನೋಡಿ 13 ಅಂತಂದರೆ ಇದು ಇಂಪ್ರಾಪರು. ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಬೋದು. ನೋಡಿ 12 ಆ್ಯಸ್ ಇಟ್ ಈಸ್. 12 1s 12. ಸೊ 1 is the reminders. 1/12 ಆಗುತ್ತೆ. ಸೊ ದಿಸ್ ಇಸ್ ದ ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಯಾವಾಗಲೂ ಅಷ್ಟೇ ವ್ಯಾಲ್ಯೂ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರಲಿ ಅಥವಾ ಇಂಪ್ರಾಪರ್ನಾರು ಇರಲಿ, ಅವೆರಡೂ ಕೂಡ ಈಕ್ವಲ್. ಇದು ಅಷ್ಟೇ ಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ಈ 3 ಪ್ರಾಪರ್ ಫ್ರ್ಯಾಕ್ಷನ್, ದಿಸ್ ಒನ್ ಈಸ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಆರ್ ಕಾಲ್ಡ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ದಿಸ್ ಇಸ್ ದ ಆನ್ಸರ್. 23 ನೋಡಿ, ಇದೊಂದು ಚೆನ್ನಾಗಿದೆ. 12 ಪ್ಲಸ್ ಡ್ಯಾಶ್, ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ಡಿನಾಮಿನೇಟರ್ 6 ಇದೆ. ಇಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾರೆ. ನಾನು ಈ ದಟ್ ಈಸ್ ಈಕ್ವಲ್ ಟು 13 1/6 ಅಂತ ಇದೆ ನೋಡಿ. 13 1/6 ಅಂತ ಇದೆ. ನಾನು ಇದನ್ನ ಒಂದು ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊತೀನಿ. ಯಾವ ರೀತಿ ಅಂತಂದರೆ 13ನ 12 + 1 ಅಂತ ಮಾಡ್ಕೊಬಿಡ್ತೀನಿ. 1 ಈ ಪಕ್ಕ 1/6 ಅಂತ ಹಾಕೊತೀನಿ ನೋಡಿ. ಈ 13ನಲ್ಲಿ 12ನ ಸಪ್ರೇಟ್ ತೆಗೆದ್ಬಿಟ್ಟೆ. ಯಾಕೆ ತೆಗೆದೆ ಅಂದರೆ ಇಲ್ಲಿ ತೆಗೆದೆ ನೋಡಿ, 12 ಸಪ್ರೇಟ್ ಹಾಗಾಗಿ ತೆಗೆದೆ. ಇದನ್ನು ಸ್ವಲ್ಪ ಏನು ಮಾಡ್ತೀನಿ ನೋಡಿ, ಆಲ್ಟ್ರ್ ಮಾಡ್ಕೊತೀನಿ. 12 ಹಾಗೆ ಇರಲಿ. ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ಗೆ ಕನ್ವರ್ಟ್ ಮಾಡ್ಕೊತೀನಿ. 6 ಆ್ಯಸ್ ಇಟ್ ಈಸ್. 6 1s 6 + 1 7. ಸೊ ಈ 13 1/6ನ ನಾವು 12 + 7/6 ಅಂತ ಕೂಡ ಬರಿಬೋದು. ಈಗ ಕಂಪೇರ್ ಮಾಡಿದಾಗ 12 6 6 ಇದೆ. ಸೊ ಬ್ಲ್ಯಾಂಕ್ ಸ್ಪೇಸಲ್ಲಿ ಏನಿದೆ ಅಂತಂದರೆ ದಟ್ ಈಸ್ 7. ಸೊ 7 ಇಸ್ ದ ರೈಟ್ ಆನ್ಸರ್. ಸಮ್ ಆಫ್ 2/3 ಆ್ಯಂಡ್ 5/7 ಅಂತ ಇದೆ. ಸೊ ಇದು ಕೂಡ ಒಂದು ಫ್ರ್ಯಾಕ್ಷನ್ ಅಲ್ಲಿ ಅಡಿಷನ್ ಮಾಡ್ತಕ್ಕಂಥದ್ದು ಇನ್ನೊಂದು ವಿಧಾನ. ಇದು ಹೇಳ್ತೀನಿ ನೋಡಿ. ಸೊ 2/3 + 5/7 ಅಂತ ಇದೆ ಅಲ್ವಾ. ಸೊ ನಾವು LCM ತೊಗೊಂಡು ಆನ್ಸರ್ನ ಫೈಂಡ್ ಔಟ್ ಮಾಡ್ತೀವಲ್ವಾ. ಅದೇ ರೀತಿ ಇನ್ನೊಂದು ಮೆಥಡ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಡಿನಾಮಿನೇಟರ್ ಚೇಂಜಸ್ ಇದ್ದಾಗ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡೋದು. ಸೊ 3 × 7 ಅಂತ ಡಿನಾಮಿನೇಟರ್ ಬರೆಯೋದು. ಸೊ ಇಲ್ಲಿ ಬರೀಬೇಕಾದ್ರೆ ಇದ್ರ ಜೊತೆಗೆ ಈ ನ್ಯೂಮಿನೇಟರ್ ಈ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿ, ಅಂದರೆ 2 × 7 ಪ್ಲಸ್ ಇದ್ರೆ ಪ್ಲಸ್ ಹಾಕಿ, ಮೈನಸ್ ಇದ್ರೆ ಮೈನಸ್ ಹಾಕಿ. ನೆಕ್ಸ್ಟ್ ಈ ಎರಡನ್ನ ಮಲ್ಟಿಪ್ಲೈ ಮಾಡಬೇಕು. 3 × 5 ಇವಾಗಲೂ ಕೂಡ ನಮಗೆ ಆನ್ಸರ್ ಸಿಗುತ್ತೆ. ಸೊ ಆನ್ಸರ್ ಏನಾಗುತ್ತೆ ಬೇಕಾದ್ರೆ ಫೈನಲ್ ಆನ್ಸರ್ ಅಂದರೆ 7 3s 21, 7 2s 14 ಪ್ಲಸ್ 5 3s 15. ಸೊ ಆನ್ಸರ್ ಏನಾಗುತ್ತೆ ಅಂದರೆ 29/21 ಆಗುತ್ತೆ. ಸೊ ದಿಸ್ ಒನ್ ಈಸ್ ಆಲ್ಸೋ ಒನ್ ಆಫ್ ದಿ ಮೆಥಡ್ ಟು ಕ್ಯಾಲ್ಕುಲೇಟ್ ಅಡಿಷನಲ್ಲಿ.
ಓಕೆ, ಅಡಿಷನ್ ಮಾಡ್ಬೇಕಾದ್ರೆ ಮಾತ್ರ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡೋದು, ಈ ಎರಡು ಕಂಪೇರ್ ಪ್ಲಸ್ ಇದೆ ಪ್ಲಸ್, ಮೈನಸ್ ಇದೆ ಮೈನಸ್. ಸೊ ಈ ಮೆಥಡ್ಗೆ ರಿಲೇಟೆಡ್ ಆಗಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಯಾವುದು ಇದರಲ್ಲಿ ಸರಿಯಾಗಿದೆ ಅಂತ, ABCD ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಡಿನಾಮಿನೇಟರ್ ಇಲ್ಲಿ ಈಸಿಯಾಗಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ, ಡಿನಾಮಿನೇಟರ್ನಲ್ಲಿ 3 ಮತ್ತು 7 ಇದೆ ಅಲ್ವಾ, ಅದಕ್ಕೆ ಮಲ್ಟಿಪ್ಲೈನೇ ಮಾಡಬೇಕದು. ನಾವು LCM ತಗೋಬೇಕಾದ್ರೂ ಕೂಡ ಮಲ್ಟಿಪ್ಲೈನೇ ಮಾಡೋದು. ಇಲ್ಲಿ ಅಡಿಷನ್ ಕೊಟ್ಟಿದ್ದಾರೆ, ಇಲ್ಲೂ ಅಡಿಷನ್ ಕೊಟ್ಟಿದ್ದಾರೆ, ಇಲ್ಲೂ ಅಡಿಷನ್ ಕೊಟ್ಟಿದ್ದಾರೆ, ಮಲ್ಟಿಪ್ಲಿಕೇಶನ್ ಕೊಟ್ಟಿರೋದು ಇದು ಒಂದೇ. ಸೊ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಈಕ್ವಲೆಂಟ್ ಫ್ರ್ಯಾಕ್ಷನ್ ಇದನ್ನು ಕೊಟ್ಟಿದ್ದಾರೆ. 1/7/40 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಈಕ್ವಲೆಂಟ್ ಫ್ರ್ಯಾಕ್ಷನ್ ಯಾವುದು ಅಂತ ಕೊಟ್ಟಿದ್ದಾರೆ, ಅಂದರೆ ಡೆಸಿಮಲ್ ಫಾರ್ಮಲ್ಲಿದೆ, ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ ಆಯ್ತಿದೆ. ಓಕೆ, 1/7/40 ಅಂತ ಇದೆ, ಅದನ್ನ ನಾನು ಡೆಸಿಮಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತೀನಿ. ಡೆಸಿಮಲ್ ಫಾರ್ಮ್ ಕನ್ವರ್ಟ್ ಮಾಡೋಕ್ಕಿಂತ ಮುಂಚೆ ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಕನ್ವರ್ಟ್ ಮಾಡ್ಬೋದು. 40 ಆ್ಯಸ್ ಇಟ್ ಈಸ್ ಅಲ್ಲಿ, 41 40 + 7 47. ಸೊ ನೀವು ಡೈರೆಕ್ಟಾಗೆ ಡಿವಿಷನ್ ಮಾಡಿದ್ರೆ ಮಾಡಿ, ಇಲ್ಲ ಅಂತಂದರೆ ನಾವು ಮಾಮೂಲಿ ಡಿವಿಷನ್ ಮಾಡ್ತೀವಲ್ಲ ಆ ಮೆಥಡ್ ಯೂಸ್ ಮಾಡಿ. 40ಇಂದ 70ನ ಡಿವೈಡ್ ಮಾಡಬೇಕು. ಓಕೆನಾ, 41 40 ಸಬ್ಟ್ರಾಕ್ಟ್ ಮಾಡಿದ್ರೆ 30 ಬರುತ್ತೆ. ಸೊ ನೆಕ್ಸ್ಟು ಪಾಯಿಂಟ್ ಇಟ್ಟರೆ 1 0 ಎಕ್ಸ್ಟ್ರಾ. ಸೊ ಈಗ ನೋಡಿ, 40 ಟೇಬಲ್ 300 ತನಕ, 47 280. ಸೊ 40 ಟೇಬಲ್ನ 300 ತನಕ ಹೇಗೆ ಸರ್ ಹೇಳೋದು ಅಂತಂದರೆ, ಏನಿಲ್ಲ, 4 ಟೇಬಲ್ ಬಂದರೆ ಸಾಕು. 4 7 28, 0 ಹಾಕೋರು 280. ಸೊ ಸಬ್ಟ್ರಾಕ್ಟ್ ಮಾಡ್ತು ಅಂತಂದರೆ 2 0, 2 - 2 is 0 ಬರುತ್ತೆ, 20 ಬಂತು. ಒಂದು ಸರಿ ಪಾಯಿಂಟ್ ಇಟ್ಟ ಮೇಲೆ ಪ್ರತಿ ಸ್ಟೆಪ್ಪಲ್ಲೂ ಕೂಡ 0ನ ಹಾಕೋಬೋದು. ಹಾಗಾಗಿ ಇಲ್ಲೊಂದು 0ನ ಫ್ರೀಯಾಗಿ ಹಾಕೋತಾ ಇದ್ದೀನಿ. ಸೊ ವ್ಯಾಲ್ಯೂ 200 ಆಯಿತು. 40 ಟೇಬಲ್ 200 ತನಕ, 45 200. ಸೊ 0 0. ಸೊ ಫೈನಲ್ ಆನ್ಸರ್ ಈಸ್ 1.75. ಎಲ್ಲಿದೆ 1.75? ಹೇಳಿ, 1.75. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ನೋಡಿ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಇನ್ ದಿ ಫಾಲೋಯಿಂಗ್ ಈಸ್ ಅಂತ ಇದೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಯಾವುದು ಅಂತ ಕೇಳಿದ್ದಾರೆ, ಸಿಂಪಲ್ ಕ್ವಶನ್. ಸೊ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತಂದರೆ ಅದ್ರ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಯಾವಾಗಲೂ ಕೂಡ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಒಂದು ಹೋಲ್ ನಂಬರ್ ಇರುತ್ತೆ, ಅದ್ರ ಪಕ್ಕ ಪ್ರಾಪರ್ ಫ್ರ್ಯಾಕ್ಷನ್ ಇರುತ್ತೆ. ಪ್ರಾಪರ್ ಫ್ರ್ಯಾಕ್ಷನ್ ಅಂತಂದರೆ ಡಿನಾಮಿನೇಟರ್ ಜಾಸ್ತಿ ಇರಬೇಕು. ಇಲ್ಲಿ ನ್ಯೂಮಿನೇಟರ್ ಜಾಸ್ತಿ ಇದೆ, ಇದು ಚಾನ್ಸ್ ಇಲ್ಲ ಬಿಡಿ. ಇಲ್ಲೂ ನ್ಯೂಮಿನೇಟರ್ ಜಾಸ್ತಿ ಇದೆ, ಇದು ಚಾನ್ಸ್ ಇಲ್ಲ ಬಿಡಿ. ಇಲ್ಲೂ ನ್ಯೂಮಿನೇಟರ್ ಜಾಸ್ತಿ ಇದೆ. ಸೊ ಇದು 14/5 ಅಂತ ಇದೆಯಲ್ಲ, ಇದೇ ಆನ್ಸರ್. ಸೊ 14/5 ಇಂಪ್ರಾಪರು, ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಬೋದು. 5 ಆ್ಯಸ್ ಇಟ್ ಈಸ್ ಇರಲಿ, 5 2s 10, 10 ಹೋದರೆ 4 ಉಳಿತು. ಸೊ ದಿಸ್ ಈಸ್ ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಆನ್ಸರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 27 ಇಂಪ್ರಾಪರ್ ಫ್ರ್ಯಾಕ್ಷನ್ ಆಫ್ 4 1/2 ಅಂತ ಇದೆ. 4 1/2 ಇದೆಯಲ್ಲ, ಅದ್ರ ಇಂಪ್ರಾಪರ್ ಫ್ರ್ಯಾಕ್ಷನ್ ಏನಂತ. ಸೊ ಅದನ್ನ ಇಂಪ್ರಾಪರ್ ಕನ್ವರ್ಟ್ ಮಾಡ್ತು ಅಂತಂದರೆ ನೋಡಿ, 4 1/2 ಅಂತ, 4 1/2 ಅಂತ ಇದೆಯಲ್ವಾ, 2 ಆ್ಯಸ್ ಇಟ್ ಈಸ್ ಬರೀತೀರಾ. ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ಇದನ್ನು ಆ್ಯಡ್ ಮಾಡ್ತೀರಾ. ನೋಡಿ, 4 ಮತ್ತು 2ನ ಮಲ್ಟಿಪ್ಲೈ ಮಾಡಬೇಕು, 1ನ ಆ್ಯಡ್ ಮಾಡಬೇಕು. ಆ ಥರ ಯಾವುದಿದೆ ಇಲ್ಲಿ 4 ಮತ್ತು 1 ರಾಂಗ್. ಇಲ್ಲಿ ನೋಡಿ, 2 × 4 8, 8 + 1 9. ಇದು ಅಷ್ಟೇ, 2 4s 8 + 1 9 ಆಗುತ್ತೆ. ಸೊ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ನನಗೆ ಗೊತ್ತಿರ್ತಕ್ಕಂಥ ಕ್ವಶನ್ಸ್ನೇ, ನಾವು ಕಲ್ತಿರ್ತಕ್ಕಂಥದ್ದೇ ಟ್ವಿಸ್ಟ್ ಮಾಡಿ ಕ್ವಶನ್ನ ಕೇಳ್ತಾರೆ. ಸೊ ಇಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನು ನೀವು ಬಳಸಿ ಆನ್ಸರ್ನ ಮಾಡಬೇಕಾಗುತ್ತೆ. ನೀವು ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋದು ಕಲ್ತ್ಕೊಂಡಿದ್ದೀರಾ, ಅದನ್ನೇ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಆ ಟ್ವಿಸ್ಟ್ ಮಾಡಿರ್ತಕ್ಕಂಥದ್ದನ್ನ ಐಡೆಂಟಿಫೈ ಮಾಡುವಂಥ ಬುದ್ಧಿವಂತಿಕೆ ಇದೆಯಲ್ಲ, ಅದೇ ಈ ನವೋದಯ ಎಕ್ಸಾಮಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಗ್ರೇಟೆಸ್ಟ್ ಫ್ರ್ಯಾಕ್ಷನ್ ಅಮಾಂಗ್ ಈಸ್ ಅಂತ ಇದೊಂದು ಚೆನ್ನಾಗಿದೆ ನೋಡಿ. ಗ್ರೇಟೆಸ್ಟ್ ಫ್ರ್ಯಾಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡ್ತೀನಿ, ಫಸ್ಟ್ ಒನ್ ನೋಡಿ, ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, 5/100 ಅಂತ ಇದೆ, 5/100. ಆಪ್ಷನ್ ಬಿ ಕೊಟ್ಟಿದ್ದಾರೆ 9/100. ಆಪ್ಷನ್ ಸಿ ಕೊಟ್ಟಿದ್ದಾರೆ 7/1000 ನೋಡಿ, 7/1000 ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಕೊಟ್ಟಿದ್ದಾರೆ 3/2 ಅಂತ. 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಮಗೆ ಕಂಪ್ಯಾರಿಸನ್ ಮಾಡಬೇಕು ಅಂತಂದರೆ ಡಿನಾಮಿನೇಟರ್ ಈಕ್ವಲ್ ಆಗಿರಬೇಕು. ಡಿನಾಮಿನೇಟರ್ ಈಕ್ವಲ್ ಆಗಿದ್ರೆ ನಮ್ಮ ಕಂಪ್ಯಾರಿಸನ್ ಈಸಿ ಆಗುತ್ತೆ.
ಸೊ ಇಲ್ಲಿ ಡಿನಾಮಿನೇಟರ್ 1000 ಇದೆಯಲ್ಲ, ಎಲ್ಲದನ್ನೂ 1000 ಮಾಡೋದಕ್ಕೆ ಟ್ರೈ ಮಾಡೋಣ. 100 1000 ಆಗಬೇಕು ಅಂದರೆ ಇಂಟು 10. ಸೊ ಇಂಟು 10 ಇವಾಗ ಏನಾಗುತ್ತೆ, ಇದು 100 ಇಂಟು 10 1000 ಆಗುತ್ತೆ. 10 5 50, 50/1000 ಆಯಿತು. ಇದನ್ನು ಅಷ್ಟೇ 100 ಇದನ್ನು 1000 ಮಾಡಿಕೊಂಡ್ರೆ ಇಂಟು 10 ಇಂಟು 10. ಸೊ ನೋಡಿ ಏನಾಗುತ್ತೆ, 100 ಇಂಟು 10 1000, 10 9 90, ಇದರ ವ್ಯಾಲ್ಯೂ 90/1000 ಆಯಿತು. ಇದು ಆ್ಯಸ್ ಇಟ್ ಈಸ್ 7/1000 ಆಲ್ರೆಡಿ ಇದೆ, ಅದನ್ನ ಹಾಗೆ ಬರ್ಕೊತೀನಿ. ಇದು 2 ಇದೆ, 2 ಇರ್ತಕ್ಕಂಥದ್ದನ್ನ 1000 ಮಾಡಬೇಕು. 2 ಇರೋ 1000 ಆಗಬೇಕಂದ್ರೆ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು, 500. ಸೊ ಇದನ್ನು ಕೂಡ 500ಇಂದ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಗುತ್ತೆ, 500 ಇಂಟು 3 1500, 500 ಇಂಟು 2 1000. ಸೊ ಎಲ್ಲ ಡಿನಾಮಿನೇಟರ್ ಈಕ್ವಲ್ ಆಯಿತು. ಈಗ ನ್ಯೂಮಿನೇಟರ್ಲಿ ಯಾವುದು ಕಡಿಮೆ ಇದೆಯೋ ಅದ್ರ ವ್ಯಾಲ್ಯೂ ಚಿಕ್ಕದು, ನ್ಯೂಮಿನೇಟರ್ಲಿ ಯಾವುದು ದೊಡ್ಡದಿದೆಯೋ ಅದ್ರ ವ್ಯಾಲ್ಯೂ ದೊಡ್ಡದು. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಗ್ರೇಟೆಸ್ಟ್ ಫ್ರ್ಯಾಕ್ಷನ್ ಯಾವುದು ಅಂದರೆ 1500. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ. ಸೊ ಈ ಥರ ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೊಂಡು ನಾವು ಕಂಪೇರ್ ಮಾಡಿದ್ರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 29th ಒನ್, ಲೀಸ್ಟ್ ಫ್ರ್ಯಾಕ್ಷನ್. ಸೇಮ್ ಅದೇ ಥರ ಇದೆ, ಅದರಲ್ಲಿ ಲೀಸ್ಟ್ ಕೇಳಿದ್ದಾರೆ. ಓಕೆನಾ, ಸೊ ಆನ್ಸರ್ ಮಾಡೋಣ ನೋಡಿ. ಲೀಸ್ಟ್ ಫ್ರ್ಯಾಕ್ಷನ್ ಆಪ್ಷನ್ ಎ ನೋಡಿ, 1/4, ಆಪ್ಷನ್ ಬಿ 7/100, ಆಪ್ಷನ್ ಸಿ 9/1000, ಆಪ್ಷನ್ ಡಿ 5/10 ಅಂತ ಇದೆ. ಸೊ ಇದನ್ನು ಅಷ್ಟೇ ಡಿನಾಮಿನೇಟರ್ನ ಈಕ್ವಲ್ ಮಾಡ್ಕೊಳ್ಳೋಣ. ಸೊ ಇದು 1000 ಮಾಡ್ಕೊಂಬೋಣ ಎಲ್ಲನೂ. 4 ಇರೋ 1000 ಆಗಬೇಕಂದ್ರೆ 250. ಅವಾಗೇನಾಗುತ್ತೆ, 250 ಇಂಟು 4 1000 ಆಗುತ್ತೆ. ಸೊ ಇದನ್ನು ಕೂಡ 250ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 250 ಆಗುತ್ತೆ, 250/1000. ನೆಕ್ಸ್ಟ್ ಇದನ್ನು ನೋಡಿ, ಇಂಟು 10 ಅವಾಗೇನಾಗುತ್ತೆ 1000 ಆಗುತ್ತೆ. ಸೊ ಆವಾಗ ಮೇಲ್ಗಡೆನೂ ಕೂಡ 10 ಮಾಡಿದ್ರೆ 10 ಇಂಟು 7 70. ಸೊ 70/1000 ಆಯಿತು. ನೆಕ್ಸ್ಟ್ ಇದು ನೋಡಿ, ಇದು ಆಲ್ರೆಡಿ 1000 ಇದೆ, 1000 ಹಾಗೆ ಬರ್ಕೊಳ್ತೀನಿ. ಈಗ 10 ಇರೋದು 1000 ಆಗಬೇಕು ಅಂದರೆ ಇಂಟು 100, ಇದು ಇಂಟು 100. ಸೊ ಆನ್ಸರ್ 100 ಇಂಟು 10 1000, 100 ಇಂಟು 5 500. ಸೊ ಇದು ಇವಾಗ ನಾನು ಕಂಪ್ಯಾರಿಸನ್ ಮಾಡೋದಕ್ಕೆ ಈಸಿ ಆಯಿತು. ಇದರಲ್ಲಿ ತುಂಬ ಸ್ಮಾಲೆಸ್ಟ್ ಯಾವುದಪ್ಪ ಅಂತಂದರೆ 9/1000, ಗ್ರೇಟೆಸ್ಟ್ ಯಾವುದಪ್ಪ ಅಂದರೆ 500/1000. ಇದಕ್ಕೆ ಸಂಬಂಧಪಟ್ಟಿದ್ದು ಇದು ಗ್ರೇಟೆಸ್ಟು, ಇದು ಸ್ಮಾಲೆಸ್ಟು. ಸೊ ಅಲ್ಲಿ ಕೇಳಿರ್ತಕ್ಕಂಥದ್ದು ಲೀಸ್ಟ್ ಫ್ರ್ಯಾಕ್ಷನ್ ಯಾವುದು ಅಂತಂದರೆ 9/1000. ದಿಸ್ ಇಸ್ ದ ಲೀಸ್ಟ್ ಫ್ರ್ಯಾಕ್ಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇದೊಂದು ಕ್ವಶನ್ ಕೊಟ್ಟಿದ್ದಾರೆ. ಇದೇನು ಸಿಂಪಲಾಗಿ ಕೊಟ್ಟಿದ್ದಾರೆ. ಎಲ್ಲ ಡಿನಾಮಿನೇಟರ್ ಕೂಡ ಈಕ್ವಲ್ ಆಗಿದೆ. ಹಾಗಾಗಿ ನಾವು ಪ್ಲಸ್ ಇದ್ದರೆ ಆ್ಯಡ್ ಮಾಡೋಣ, ಮೈನಸ್ ಇದ್ದರೆ ಸಬ್ಟ್ರಾಕ್ಷನ್ ಮಾಡೋಣ. 15 + 3 18 ಆಗುತ್ತೆ. 18 - 1 17, 17 + 5 22, 22 + 5 27, 27 - 7 20 ಅಂತ ಆಗುತ್ತೆ. ಸೊ ಆನ್ಸರು 20 ಬಂತು. ನ್ಯೂಮಿನೇಟರ್ಲಿ 20 ಅಂತ ಇದೆ. ಡಿನಾಮಿನೇಟರ್ ಎಲ್ಲ 14 ಇರೋದ್ರಿಂದ 14. 20/14 ಎಲ್ಲರೂ ಇದೆಯಾ? ಇಲ್ಲ. ಹಾಗಾದ್ರೆ ಏನು ಮಾಡೋಣ, 2 ಇಂದ ಇದನ್ನ ಲೋಯೆಸ್ಟ್ ಫಾರ್ಮ್ ತರೋಣ. 2 10s 2 7s. ಸೊ 10/7 ಇಸ್ ದ ಫೈನಲ್ ಆನ್ಸರ್. 10/7 ಇದೆಯಾ? 10/7 ಇದೆ. ಸೊ ದಿಸ್ ಇಸ್ ದ ಆನ್ಸರ್. ನೋಡಿ, ಈಸಿ ಇದೆ ಇದು. ನೆಕ್ಸ್ಟ್ ನೋಡಿ, ದಿ ವ್ಯಾಲ್ಯೂ ಆಫ್ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಇದೆ. ಯಾವಾಗಲೂ ಅಷ್ಟೇ ಪ್ರಾಪರ್ ಫ್ರ್ಯಾಕ್ಷನ್ ವ್ಯಾಲ್ಯೂ 1ಗಿಂತ ಕಡಿಮೆ ಇರುತ್ತೆ. ಲೆಸ್ ದ್ಯಾನ್ 1, ಪ್ರಾಪರ್ ಫ್ರ್ಯಾಕ್ಷನ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 1. ಹಾಗಾದ್ರೆ ಯಾವುದಾಗುತ್ತೆ ಆನ್ಸರು? ಸೊ ಫಸ್ಟ್ ಇಲ್ಲಿ ಅರ್ಥ ನೋಡ್ಕೋಬೇಕು. ಇದು 1 ಅಂತ ಇದೆ. ಸೊ 1ಗಿಂತ ಕಡಿಮೆ ಇರುತ್ತೆ. ಈ ಸಿಂಬಲ್ ಇದ್ದರೆ ಏನು ಅಂತಂದರೆ, ಇಲ್ಲಿ ಏನು ಈ ಕಡೆ ಇದು ಓಪನ್ ಆಗಿದೆ, ಬಾಯಿ ಅಂತ ತಿಳ್ಕೊಂಡ್ರೆ ಇದು ಓಪನ್ ಆಗಿದೆಯಲ್ಲ, 2 ಪಾಯಿಂಟ್ ಇದೆಯಲ್ಲ, ಈ 2 ಪಾಯಿಂಟ್ ಯಾವ ಕಡೆ ಫೋಕಸ್ ಆಗಿದೆಯೋ ಅದು ದೊಡ್ಡದು ಅಂತ. ಎಂಡ್ ಆಗಿದೆಯಲ್ಲ, ಇದು ಸಿಂಗಲ್ ಪಾಯಿಂಟು, ಇದು ಚಿಕ್ಕದು ಅಂತ. ಈ ಕಡೆ ಇರೋದು ಚಿಕ್ಕದು ಅಂತ. ಸೊ ಚಿಕ್ಕದು ಯಾವುದು? ಇದು ಪ್ರಾಪರ್ ಫ್ರ್ಯಾಕ್ಷನ್ ಇದೆ. ಈ ಕಡೆ ಇದೆ ಅಂತಂದರೆ ಪ್ರಾಪರ್ ಫ್ರ್ಯಾಕ್ಷನ್ ಈಸ್ ಲೆಸ್ ದ್ಯಾನ್ 1 ಅಂತ. ಲೆಸ್ ದ್ಯಾನ್ 1ಗಿಂತ ಚಿಕ್ಕದು. ಒಪ್ಕೋಬೋದಾ? ಎಸ್, 1ಗಿಂತ ಚಿಕ್ಕದು. ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಇದೇನು ಹೇಳುತ್ತೆ ಅಂತಂದರೆ, ಗ್ರೇಟರ್ ಯಾವುದು? 2 ಪಾಯಿಂಟ್ ಯಾವ ಕಡೆ ಫೋಕಸ್ ಆಗಿದೆ? ಪ್ರಾಪರ್ ಫ್ರ್ಯಾಕ್ಷನ್ ಕಡೆ ಫೋಕಸ್ ಆಗಿದೆ. ಪ್ರಾಪರ್ ಫ್ರ್ಯಾಕ್ಷನ್ ಗ್ರೇಟರ್ ದ್ಯಾನ್ 1 ಅಂತ ಆಗುತ್ತೆ. ಇದು ಚಾನ್ಸ್ ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಬಿ, ಲೆಸ್ ದ್ಯಾನ್ 1. ನೆಕ್ಸ್ಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ.
ನೋಡಿ 5 ಮೈನಸ್ ಇದೆಲ್ಲ ಹಾಫು 3/4 ಕ್ವಾರ್ಟರ್ ಅಂತ ಇದೆಯಲ್ಲ, ಹಾಗೆ ಈಸಿಯಾಗಿ ಮಾಡಿ. ಫಸ್ಟು 5 ಮೈನಸ್ ನೋಡಿ 2.5 ಮೈನಸ್ 3/4 ಅಂದರೆ ಮುಕ್ಕಾಲು. 2.5ನಲ್ಲಿ ಮುಕ್ಕಾಲನ್ನ ಲೆಸ್ ಮಾಡಿ, ಈಸಿಯಾಗಿ ಹೇಳ್ಬೋದು. 2.5ನಲ್ಲಿ ಮುಕ್ಕಾಲು ಲೆಸ್ ಆದರೆ 1/4 ಸರಿದೆಯಾ? 1/4 2.5 ಇದೆ, 2.5ನಲ್ಲಿ ಮುಕ್ಕಾಲನ್ನ ಲೆಸ್ ಮಾಡಿದ್ರೆ 1/4 ಆಗುತ್ತೆ. ಪ್ಲಸ್ ಇದೆ ಪ್ಲಸ್. ನೆಕ್ಸ್ಟ್ ನೋಡಿ 3.5 ಮೈನಸ್ 1/4 ಅಂತ ಇದೆ. 3.5ನಲ್ಲಿ 1/4ನ ಲೆಸ್ ಮಾಡಬೇಕು. 1/4 3.5ನಲ್ಲಿ 1/4ನ ಲೆಸ್ ಮಾಡಬೇಕು. 3ನಲ್ಲಿ ಫಸ್ಟ್ 1 ಲೆಸ್ ಮಾಡಿದ್ರೆ 2 ಆಗಿ ಉಳಿಯುತ್ತೆ. ಅರ್ಧದಲ್ಲಿ ಕಾಲು ಲೆಸ್ ಮಾಡಿದ್ರೆ ಕಾಲು ಉಳಿಯುತ್ತೆ. ಸೊ 2/4 ಬಾಯಲ್ಲೇ ಹೇಳ್ಬೋದು. ಓಕೆನಾ? ಸೊ ಇದು 1/4 ಆಯಿತು, ಇದು 2/4 ಆಯಿತು. ಈಗ 5ರಲ್ಲಿ 1/4ನ ಲೆಸ್ ಮಾಡಿ. 5 ಮೈನಸ್ 1/2 3/4 ದಟ್ ಮೀನ್ಸ್ 5ರಲ್ಲಿ 1/4ನ ಲೆಸ್ ಮಾಡಿದ್ರೆ ಸೊ ಎಷ್ಟು ಉಳಿಯುತ್ತೆ? 3/4 ಉಳಿಯುತ್ತೆ. ಇಷ್ಟು ಸೇರಿ 3/4 ಆಯಿತು. ಪ್ಲಸ್ ಇದು 2/4 ಹಾಗೆ ಅಲ್ಲ. 3/4ಗೆ 2/4 ಸೇರಿಸಿದ್ರೆ ಎಷ್ಟು? 3 2 5, ಕಾಲು ಅರ್ಧ, 5.5 5.5. ದಿಸ್ ಇಸ್ ದ ಆನ್ಸರ್. ಎಲ್ಲಿದೆ? ಆಪ್ಷನ್ ಬಿ. ನೋಡಿ ಈ ಥರ ಹಾಫು, ಕ್ವಾರ್ಟರು, 3/4 ಅಂತ ಇತ್ತು ಅಂತಂದರೆ ಅದನ್ನ ಆದಷ್ಟು ಬಾಯಲ್ಲೇ ಕ್ಯಾಲ್ಕುಲೇಷನ್ ಮಾಡಿ. ಇದನ್ನು ಮತ್ತೆ ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್, ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಹೋಗಿದ್ರೆ ಟೈಮ್ ಹಿಡಿಯುತ್ತೆ ಮತ್ತು ಕನ್ಫ್ಯೂಷನ್ ಆಗುತ್ತೆ. ಓಕೆನಾ? ಹಾಗೆ ಆದಷ್ಟು ಬಾಯಲ್ಲೇ ಆನ್ಸರ್ನ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್ ನೋಡಿ, 33 ಕ್ವಶನ್. 33 ವಾಟ್ ಶುಡ್ ಬಿ ಟೇಕನ್ ಔಟ್ ಆಫ್ 3/7 ಟು ಗೆಟ್ 2/7 ಅಂತ ಇದೆ. ಸಿಂಪಲ್ ನೋಡಿ, 3/7ಇಂದ ವಾಟ್ ಶುಡ್ ಬಿ ಟೇಕನ್ ಔಟ್, ಏನು ತೆಗೆದ್ರೆ ಹೊರಗೆ ಅದ್ರ ವ್ಯಾಲ್ಯೂ 2/7 ಅಂತ 2/7 ಆಗುತ್ತೆ ಅಂತ ಕ್ವಶನ್. ನೋಡಿ 3/7ಇಂದ ಯಾವ ನಂಬರ್ನ ತೆಗೆದ್ರೆ 2/7 ಆಗುತ್ತೆ? ಈಸಿಯಾಗಿರ್ಬೋದು. 7 ಇರುತ್ತೆ ಇಲ್ಲಿ. 3ನಲ್ಲಿ ಯಾವ ನಂಬರ್ ಲೆಸ್ ಮಾಡಿದ್ರೆ 2 ಆಗುತ್ತೆ? 1 ಲೆಸ್ ಮಾಡಿದ್ರೆ. ಸೊ ದಟ್ ಮೀನ್ಸ್ 1/7 ಇಸ್ ದ ಆನ್ಸರ್. ಆಪ್ಷನ್ ಸಿ. ನೋಡಿ ಈಸಿಯಾಗಿ ಆನ್ಸರ್ನ ಹೇಳ್ಬೋದು. ನೆಕ್ಸ್ಟ್ 34 ನೋಡಿ, ವಿಚ್ ಫ್ರ್ಯಾಕ್ಷನ್ ಈಸ್ ಈಕ್ವಲ್ ಟು 5 1/6 ಅಂತ ಇದೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ, ಅದನ್ನ ಇಂಪ್ರಾಪರ್ಗೆ ಕನ್ವರ್ಟ್ ಮಾಡಿ. 6 ಆ್ಯಸ್ ಇಟ್ ಈಸ್ ಬರೆಯೋಣ. 6 5s 30 ಪ್ಲಸ್ 1 31. ಸೊ ಆನ್ಸರ್ ಈಸ್ 31/6. 31/6 ದಿಸ್ ಇಸ್ ದ ಆನ್ಸರ್. 35 ನೋಡಿ, ದಿ ಪ್ರಾಡಕ್ಟ್ ಆಫ್ 2 ಫ್ರ್ಯಾಕ್ಷನ್ಸ್ ಈಸ್ 6. 2 ಫ್ರ್ಯಾಕ್ಷನ್ಸ್ ಇದೆ. ಸೊ ಅದು ಯಾವ್ಯಾವುದು ಅಂತ ಗೊತ್ತಿಲ್ಲ ನೋಡಿ. ಟೂ ಫ್ರ್ಯಾಕ್ಷನ್ಸ್ ಇದೆ, ಅದು ಯಾವ್ಯಾವುದು ಅಂತ ಗೊತ್ತಿಲ್ಲ. ಅದ್ರ ಪ್ರಾಡಕ್ಟ್ ಮಾಡಿದ್ರೆ ಆನ್ಸರು 6 ಬರ್ತಾ ಇದೆ. ಅದರಲ್ಲಿ ಒಂದು ಕೊಟ್ಟಿದ್ದಾರೆ 5/3 ಅಂತ. ಸೊ 5/3ಗೆ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ ಅಂತ. ಓಕೆನಾ? ಸೊ ಇದನ್ನೊಂದು ಸ್ವಲ್ಪ ನಾವೇನು ಮಾಡೋಣ, ಚೆಕ್ ಮಾಡಿ ನೋಡೋಣ. ಆಪ್ಷನ್ ಎಗೆ ಚೆಕ್ ಮಾಡೋಣ. ಆಪ್ಷನ್ ಎನಲ್ಲಿ 3/5 ಇದೆ. ಏನಾಗುತ್ತೆ? 3 3 ಕ್ಯಾನ್ಸಲ್ ಆಗುತ್ತೆ, 5 5 ಕ್ಯಾನ್ಸಲ್ ಆಗುತ್ತೆ. ಸೊ 1 ಬರುತ್ತೆ. ಇಲ್ಲಿ 6 ಬರಬೇಕು. ಇದು ಚಾನ್ಸ್ ಇಲ್ಲ. ನೆಕ್ಸ್ಟ್ ಆಪ್ಷನ್ ಬಿ 4/5 ಚೆಕ್ ಮಾಡೋಣ. 4/5 ನೋಡ್ಕೊಳ್ಳೋಣ. 5 5 ಕ್ಯಾನ್ಸಲ್ ಆದರೆ ಏನು ಉಳಿಯುತ್ತೆ? 4/3 ಅಂತ ಬರುತ್ತೆ. ಸೊ ಇದು ಚಾನ್ಸ್ ಇಲ್ಲ, ಇದನ್ನು ಬಿಟ್ಟು ಹಾಕಿ. ಓಕೆ, ನೆಕ್ಸ್ಟ್ ಇನ್ನೊಂದ್ಸರಿ ಇನ್ನೊಂದು ಚೆಕ್. ಆಪ್ಷನ್ ಸಿಗೆ ಚೆಕ್ ಮಾಡ್ತೀನಿ. ಆಪ್ಷನ್ ಸಿನಲ್ಲಿ 18/5 ಅಂತ ಇದೆ. ಸೊ ಇದೇನಾಗುತ್ತೆ ನೋಡೋಣ. 5 1s 5 1s ಕ್ಯಾನ್ಸಲ್ ಆಯಿತು. 3 1s 3 6. ಸೊ ಆನ್ಸರು 1 × 1 1 ಬರುತ್ತೆ, 1 × 6 ಸೊ 6 ಬರುತ್ತೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಇದು ಏನು ಮಾಡಿದ್ದೀನಿ ಅಂತಂದರೆ, ಈ ಸಿ ಇದೆಯಲ್ಲ 5/6 5/6 ಇರ್ತಕ್ಕಂಥದ್ದನ್ನ ನಾನು ಚೆಕ್ ಮಾಡಿದ್ದೀನಿ ಅಷ್ಟೇ. ನೋಡಿ ಸಾರಿ 18/6 18/6 ಏನಿತ್ತು ಅದನ್ನು ಇದಕ್ಕೆ ಚೆಕ್ ಮಾಡಿದೆ. 5/3 ಇತ್ತು. 5/3 ಇಂಟು 18/5 ಹಾಕ್ಕೊಂಡಾಗ 5 5 ಕ್ಯಾನ್ಸಲ್ ಆಯಿತು. 3 ಟೇಬಲ್ 18 3 1s 3 6. ಸೊ ಆನ್ಸರ್ 6 ಬರ್ತಾ ಇದೆ. ಹಾಗಾದರೆ 5/3ಗೆ 18/5ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 6 ಬರುತ್ತೆ. ಸೊ 18/5 ಇಸ್ ದ ರೈಟ್ ಆನ್ಸರ್. ಈಸಿಯಾಗಿ ಆನ್ಸರ್ನ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ,
1 2/3 ಇಂಟು 1 3/5 ಇಸ್ ಈಕ್ವಲ್ ಟು ಅಂತ ಇದೆ. ಅಂದರೆ 1 2/3 ಇಂಟು 1 3/5 ಇದನ್ನ ಮಲ್ಟಿಪ್ಲಿಕೇಶನ್ ಮಾಡೋದಷ್ಟೇ. ಸೊ ಫಸ್ಟು ಇಂಪ್ರಾಪರ್ ಕನ್ವರ್ಟ್ ಮಾಡೋಣ. 3 ಆ್ಯಸ್ ಇಟ್ ಈಸ್, 3 1 3 ಪ್ಲಸ್ 2 5 ಇಂಟು 5 ಆ್ಯಸ್ ಇಟ್ ಈಸ್, 5 1 5 ಪ್ಲಸ್ 3 8. ಓಕೆ, ಸೊ 5 5 ಹೋಗ್ತು, 5 1 5, ಸೊ 8/3 ಬರುತ್ತೆ. 8/3ನ ನಾವು ಇಂಪ್ರಾಪರ್ನ ಮಿಕ್ಸರ್ ಕನ್ವರ್ಟ್ ಮಾಡಿದ್ರೆ 3 ಆ್ಯಸ್ ಇಟ್ ಈಸ್, 3 ಟೇಬಲಿಂದ 8, 3 2s 6 ಹೊರಟೋಗುತ್ತೆ. 2. ದಿಸ್ ಇಸ್ ದ ಆನ್ಸರ್. 2 2/3 ಎಲ್ಲಿದೆ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, 37 1/8 ಮೈನಸ್ 1/9 ಅಂತ ಇದೆ. ಸೊ 8 ಮತ್ತು 9ಗೆ ಎಲ್ ಸಿ ಎಮ್ ತೊಗೊಂಡ್ರೆ 8 9s 72 ಬರುತ್ತೆ. 72 ಬರುತ್ತೆ. ಎಲ್ ಸಿ ಎಮ್ ಇಸ್ 72. 8 ಇರೋ 72 ಆಗಬೇಕಂದ್ರೆ 9ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 9. ಸೊ 9/8 9s 72 ಮೈನಸ್ ಇದೆ ಮೈನಸ್. 9 ಇರೋ 72 ಆಗಬೇಕಂದ್ರೆ ಇಂಟು 8. ಸೊ ನ್ಯೂಮಿನೇಟರ್ ಕೂಡ ಇಂಟು 8. 9 8s 72, 8 1s 8. ಸೊ ಡಿನಾಮಿನೇಟರ್ ಈಕ್ವಲ್ ಆಯಿತು. ಈಗ ಆನ್ಸರ್ನ ಈಸಿಯಾಗಿ ಹೇಳ್ಬೋದು. 72 ಆ್ಯಸ್ ಇಟ್ ಈಸ್ ಇರಲಿ, 9 minus 8 is 1. ಸೊ ಆನ್ಸರ್ ಈಸ್ 1/72. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದರೆ 6 × 6 × 6 ನೋಡಿ, 6 × 6 × 6 ಡಿವೈಡೆಡ್ ಬೈ 18 × 18 × 18 ಅಂತ ಕ್ವಶನ್ ಇದೆ. ಓಕೆನಾ? ನೋಡಿ ಈ ಥರ ಇದೆ. 6 × 6 × 6 ಡಿವೈಡ್ ಬೈ 18 × 18 × 18 ಇಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. 6 1s 6 3s 6 1s 6 3s 6 1s 6 3s. ಸೊ ಈಗ ಮಲ್ಟಿಪ್ಲೈ ಮಾಡೋಣ. 1 × 1 × 1 1, 3 3s 9, 9 3s 27. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. 1/27. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ 39 ನೋಡಿ, ವಿಚ್ ಇಸ್ ದಿ ಈಕ್ವಲೆಂಟ್ ಟು 4/6 ಅಂತ ಇದೆ. 4/6. ಸೊ 4/6ಗೆ ಯಾವುದು ಈಕ್ವಲೆಂಟ್ ಆಗಿದೆ ಅಂತ ಕ್ವಶನ್ ಇದೆ. ನೋಡಿ 4/6 ಅಂತ ಒಂದು ನಂಬರ್ ಇದೆ. ಓಕೆ, ಇದು ಈಕ್ವಲೆಂಟ್ ಫ್ರ್ಯಾಕ್ಷನ್. ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ 4 2s 8 ಬೈ 6 2s 12. ಸೊ 8/12 ಇಸ್ ದ ಈಕ್ವಲೆಂಟ್ ಫ್ರ್ಯಾಕ್ಷನ್. 8/12 ಇದೆಯಾ? ಇಲ್ಲ. ಓಕೆ, ಅದೇ 4/6ನ 3 ಇಂದ ಮಲ್ಟಿಪ್ಲೈ ಮಾಡೋಣ. 3 ಇಂದ 4 3s 12, 6 3s 18. 12/18 ಇದೆಯಾ? ಅದು ಇಲ್ಲ. ಅದೇ 6/4ನ 4 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ನೋಡಿ ಅವಾಗ ನಾವು 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 4s ಇದು ಆಗಲಿಲ್ಲ, ಇದು ಆಗಲಿಲ್ಲ. 4 4s 16 ಬೈ 6 4s 24. ಸೊ 16/24. 16/24 ಇದೆಯಾ? ಎಸ್, 16/24 ಇದೆ. ಇದೇ ಆನ್ಸರ್. ಅಥವಾ ಇಲ್ಲಿ ಇರ್ತಕ್ಕಂಥ ನಂಬರ್ಸ್ನ ಲೋಯೆಸ್ಟ್ ಫಾರ್ಮ್ ತೊಗೊಂಬನ್ನಿ. ಮಲ್ಟಿಪ್ಲೈ ಮಾಡೋ ಬದಲು ಬೇಕಾದ್ರೆ ಲೋಯೆಸ್ಟ್ ಫಾರ್ಮ್ ತೊಗೊಂಬನ್ನಿ. ನೋಡಿ 16/24 ಇದೆ. 4 ಟೇಬಲಲ್ಲಿ ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ನ ಡಿವೈಡ್ ಮಾಡಿ. 4 4s ಬೈ 4 ಟೇಬಲ್ 4 6. 4 ಇಂದ ಡಿವೈಡ್ ಮಾಡಿದ್ರೆ 4/6 ಬರುತ್ತೆ. 4/6. ಸೊ ಆನ್ಸರ್ ಎ ಇಸ್ ದ ರೈಟ್ ಆನ್ಸರ್. ಲಾಸ್ಟ್ ಒನ್ ನೋಡಿ, ಡಿವಿಷನ್ ಅಂತ ಕೊಟ್ಟಿದೆ. ಡಿವಿಷನ್ ಇದೆ ಏನು? 6 1/4 ಡಿವೈಡೆಡ್ ಬೈ 2 1/2 ಅಂತ ಇದೆ. ನೋಡಿ 6 1/4 ಡಿವೈಡ್ ಬೈ 2 1/2. ಓಕೆ, ಸೊ ಇಂಪ್ರಾಪರ್ ಕನ್ವರ್ಟ್ ಮಾಡೋಣ. 4 ಆ್ಯಸ್ ಇಟ್ ಈಸ್, 4 6 24 + 1 25 ಡಿವೈಡೆಡ್ ಬೈ ಹಾಗೆ ಇರಲಿ. 2 ಆ್ಯಸ್ ಇಟ್ ಈಸ್, 2 2s 4 + 1 5. ಸೊ ಇದನ್ನ ನಾನು ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಬೇಕಾದ್ರೆ ಈ ಕಡೆ ಏನಿದೆ ಇದನ್ನ ಹೀಗೆ ಬರ್ಕೊತೀನಿ. ಮಲ್ಟಿಪ್ಲಿಕೇಶನ್ ಕನ್ವರ್ಟ್ ಮಾಡಿದ್ರೆ ಇದನ್ನ ರೆಸಿಪ್ರೋಕಲ್ 2/5. ಇವಾಗ ನೋಡಿ 5 1s 5 5s. ಸೊ 5 2s 10, 4 ಹಾಗೆ ಇರಲಿ. ಈಗ ನೆಕ್ಸ್ಟು ಮತ್ತೆ ಇದನ್ನು 2 ಇಂದ ಡಿವೈಡ್ ಮಾಡ್ಬೋದು. ನೋಡಿ 2 5s 2 2s. ಸೊ 5/2 ಬಂತು. 5/2ನ ಇಂಪ್ರಾಪರ್ ಕನ್ವರ್ಟ್ ಮಾಡಿದ್ರೆ 2 ಆ್ಯಸ್ ಇಟ್ ಈಸ್ ಬರ್ರಿ. 2 2s 4, 1 ಇಸ್ ದ ರಿಮೈಂಡರ್. ಸೊ ಫೈನಲ್ ಆನ್ಸರ್ ಇಸ್ 2.5. ದಟ್ ಈಸ್ 2 1/2. ಇದೆಯಾ ಆಪ್ಷನಲ್ಲಿ? ಎಸ್, 2 1/2. ದಿಸ್ ಇಸ್ ದ ಆನ್ಸರ್. ಸೊ ಈ ರೀತಿ 40 ಕ್ವಶನ್ಸ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದನ್ನು ಆದಷ್ಟು ನೀವು ಫಾಸ್ಟಾಗಿ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ಕ್ಲಾಸಸ್ ನೀವು ರೆಗ್ಯುಲರಾಗಿ 7th 8th ಅಲ್ಲೆಲ್ಲ ನಿಮಗೆ ಮ್ಯಾಥ್ಮೆಟಿಕ್ಸ್ ತುಂಬ ಈಸಿ ಆಗುತ್ತೆ ಇದನ್ನು ಪರ್ಫೆಕ್ಟ್ ಆದರೆ. ಹಾಗಾಗಿ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.